Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ 2025 ಎಕ್ಸಾಮ್ಸ್ಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂತಂದರೆ, ಸೊ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ಸ್ ಪೇಪರಿಂದ ತೊಗೊಂಡು ಸಾಲ್ವ್ ಮಾಡಿಸ್ತಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ನಾನು ಏನು ಮಾಡ್ತಿದ್ದೀನಿ, ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿ ಪ್ರತಿಯೊಂದು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಕೋಬೇಕು. ಈ ಇಂಪಾರ್ಟೆಂಟ್ ಕ್ವಶನ್ಸು ನೀವು ಆಲ್ಮೋಸ್ಟ್ ಫಸ್ಟ್ ಟರ್ಮ್ ಮತ್ತು ಮಿಡ್ ಟರ್ಮ್ ಕ್ವಶನ್ ಪೇಪರಲ್ಲಿ ಬಂದಿದ್ದಾವೆ ಆಲ್ಮೋಸ್ಟ್. ದಟ್ ಈಸ್ ವೈ ದೀಸ್ ಕ್ವಶನ್ ಪೇಪರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್. ಓಕೆ, ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇವೆಲ್ಲ ಕ್ಲಾಸಸ್ ಮುಗಿದ್ಮೇಲೆ PDF ನೋಟ್ಸ್ ಇರುತ್ತಲ್ಲ, PDF ನೋಟ್ಸ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಾನು ಈ 2 ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ಎಕ್ಸಸೈಸ್ ವೈಸು ನಾನು ಕಾನ್ಸೆಪ್ಟ್ ವೈಸು ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಮತ್ತು KCET ಮತ್ತು JEE ಮೇನ್ಸು ಕ್ವಶನ್ಸು ಸಾಲ್ವ್ ಮಾಡೋಣ. ಮತ್ತು ಕೆಲವೊಬ್ಬರಿಗೆ ವಿಡಿಯೋ ಏನಾಗಿರುತ್ತೆ ಅಂದರೆ, ಕೆಲವೊಬ್ರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ. ಅವ್ರು ಏನು ಮಾಡಿ ವಿಡಿಯೋ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೋಬೋದು. ನಾವು ಈಗ ಫಸ್ಟ್ PUC ರಿಲೇಷನ್ ಫಂಕ್ಷನ್ಸ್ದು ನಾನು 3 ಮಾರ್ಕ್ಸು 2 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಮಾಡಿಸಿದ್ದೀನಿ. ಈಗ ನಾವು MCQs ಕ್ವಶನ್ಸ್ ಸಾಲ್ವ್ ಮಾಡೋಣ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದ್ರ ಪ್ಲೇ ಲಿಸ್ಟು. ಈಗ ನಾವು MCQs ಕ್ವಶನ್ಸ್ ಸಾಲ್ವ್ ಮಾಡೋಣ ಡೈರೆಕ್ಟಾಗಿ. ಓಕೆ, ವಿ ವಿಲ್ ಗೋ ಫಾರ್ ಕ್ವಶನ್ಸ್. ನಾವು ಕಾನ್ಸೆಪ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್, ಅಲ್ಲಿಂದ ನೋಡ್ಕೋಬೋದು. ಇಲ್ಲಿನೂ ನಾನು ಕಾನ್ಸೆಪ್ಟ್ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ಹೇಳ್ತಿರ್ತೀನಿ, ಸ್ವಲ್ಪ ಕೆಲವೊಂದು ಹೇಳ್ತಿರ್ತೀನಿ. ಬಟ್ ನಿಮಗೆ ನೀವು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸಿಂದ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ವಿ ವಿಲ್ ಗೋ ಫಾರ್ ಕ್ವಶನ್ಸ್ ಡೈರೆಕ್ಟ್ಲಿ. ಏನಿದೆ ನೋಡಿ. ಸೊ ಇಫ್ A ದಟ್ ಈಸ್ ಈಕ್ವಲ್ ಟು ನಮಗೆ 1, 2, 3 ಇದೆ ಅಂತ ಅನ್ಕೊಳ್ಳಿ. B ದಟ್ ಈಸ್ ಈಕ್ವಲ್ ಟು 3, 8. ಫೈಂಡ್ ದಿ A ಯೂನಿಯನ್ ಕ್ರಾಸ್ ಪ್ರಾಡಕ್ಟ್ ವಿತ್ ವಾಟ್? ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತಾರೆ ಇದನ್ನು. ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ವಿತ್ A intersection B. First we will find out A union B and A intersection B. ಸೊ ನಾನು ಸೆಟ್ಸ್ ಅಲ್ಲಿ ಹೇಳಿದೆ, ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ಯೂನಿಯನ್ ಹೆಂಗ್ ಮಾಡೋದು, ಇಂಟರ್ಸೆಕ್ಷನ್ ಹೆಂಗ್ ಮಾಡೋದು ಅಂತೇಳಿ. ಓಕೆ, ಸೊ ನಾವು ಈ ಜಸ್ಟ್ A ಯೂನಿಯನ್ B ಮತ್ತು A ಇಂಟರ್ಸೆಕ್ಷನ್ B ಕಂಡು ಹಿಡ್ಕೊಳ್ಳೋಣ. ಫಸ್ಟ್ A ಯೂನಿಯನ್ B ಏನು ಬರುತ್ತೆ ನೋಡಿ. A ಯೂನಿಯನ್ B ದಟ್ ವಿಲ್ ರೈಟ್ ಇಟ್. ಇಲ್ಲ A ಯೂನಿಯನ್ B. ಸೊ ದಟ್ ಈಸ್ ಅಂದರೆ A ಇರೋ ಎಲ್ಲ ಎಲಿಮೆಂಟ್ಸ್ ಬರ್ದು ಬಿಡಬೇಕು ಮತ್ತು B ಇರೋ ಎಲ್ಲ ಎಲಿಮೆಂಟ್ಸ್ ಬರಬೇಕು. ರಿಪೀಟ್ ಆಗಿದ್ದು ಎಲಿಮೆಂಟ್ಸ್ ಒಂದೇ ಸಲ ಬರಬೇಕು. ಈಗ ನೋಡಿ A ಇರೋ ಎಲ್ಲ ಎಲಿಮೆಂಟ್ ಬರ್ಬಿಡ್ತೀನಿ. ದಟ್ ಈಸ್ 1, 2, 3. ಓಕೆ, ಸಿಲ್ ಬರ್ದು ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬರೀಬೇಕು. ಅದು 3, 8 ಬರೀಬೇಕು. 3 ಆಲ್ರೆಡಿ ಬರ್ದಿದ್ದೀನಿ. ಓಕೆ, ಅದಕ್ಕೋಸ್ಕರ ಬರೆಯಲ್ಲ, 8 ಬರೀತೀನಿ. 8 ಬರೀ. ದಿಸ್ ಈಸ್ A ಯೂನಿಯನ್ B. A ಯೂನಿಯನ್ B ಆಯ್ತಾ. ಕ್ರಾಸ್ ಪ್ರಾಡಕ್ಟ್ ವಿತ್ ವಾಟ್? A ಇಂಟರ್ಸೆಕ್ಷನ್ B. ಈ ವರ್ಡ್ ಇಂಟರ್ಸೆಕ್ಷನ್ ಅಂದರೆ ನೋಡಿ, ಈ ವರ್ಡ್ A ಇಂಟರ್ಸೆಕ್ಷನ್ B ಅಂದ್ರೆ ಏನು ಮಾಡಿದ್ರೆ, ಈ ವರ್ಡಲ್ಲಿ ಕಾಮನ್ ಇರೋ ಎಲಿಮೆಂಟ್ಸ್ ಏನು? ಕಾಮನ್ ಇರೋ ಎಲಿಮೆಂಟ್ಸ್ ಎಲ್ಲ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಅದು ಒಂದೇ ಕಾಮನ್ ಇರೋ. ಸೊ ಅದನ್ನು ಬರೀಬೇಕು ನಾವು. ಇದನ್ನು ಬರೀಬೇಕು. ಸೊ ನಾವೇನು ಮಾಡಿ ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ಮಾಡೋದು. ಇದ್ರ ಕ್ರಾಸ್ ಪ್ರಾಡಕ್ಟ್ ಹೆಂಗೆ ಮಾಡ್ಬೇಕಂದ್ರೆ, ಈ 1ನ ಇದ್ರ ಜೊತೆ ನಮಗೆ ಮಲ್ಟಿಪ್ಲೈ ಮಾಡಬೇಕು ಅದಕ್ಕೆ, ಅಥವಾ 1ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋ ಥರನೇ ಅಂದ್ಕೊಳ್ಳಿ. ಸೊ ಅದನ್ನ ಬಟ್ ಮಲ್ಟಿಪ್ಲೈ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಆರ್ಡರ್ ಪೇರಲ್ಲಿ ಬರೀಬೋದು. ಓಕೆ, ಯಾವ ಥರ ಅಂದರೆ ಈ 1, 3 ದಿಸ್ ಈಸ್ 1, 3 ಈ ಥರ ಒಂದು ಆರ್ಡರ್ ಪೇರಲ್ಲಿ ಬರೀಬೇಕು ನಾವು. ಓಕೆ, 1, 3. ಇನ್ನೊಂದು ಏನು ಏನಾದ್ರು ಇದನ್ನ ತಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಥರ ಮಾಡಿ ಅಂತ ಅನ್ಕೊಳ್ಳಿ. ದಟ್ ಈಸ್ 2, 3 ಇದು ಒಂದು ಆರ್ಡರ್ ಪೇರ್ ಆಯ್ತು. ಆಮೇಲೆ ಇದನ್ನ ಮಾಡಬೇಕು, ಇದ್ರ ಜೊತೆ ನಾವು ರಿಲೇಷನ್ ಫಾರ್ಮ್ ಮಾಡೋದು. ದಟ್ ಈಸ್ ಏನಾಗುತ್ತೆ ನಮಗೆ 3, 3 ಆಗುತ್ತೆ. 3, 3. ನೆಕ್ಸ್ಟ್ ಅದೇ ಥರ 8 ಜೊತೆ ಇದಕ್ಕೆ ರಿಲೇಷನ್ ಫಾರ್ಮ್ ಮಾಡಬೇಕು. ದಟ್ ಈಸ್ 8, 3. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಓಕೆ, ಎಷ್ಟು ಬರ್ಬೇಕು ನೋಡಿ. ಇದ್ರದ್ದು ಆನ್ಸರ್ ಏನು ಮಾಡ್ಬೇಕು, ಎಷ್ಟು ಬರ್ಬೇಕು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಇದೆ ಎಲ್ಲ ನೋಡಿ. ನಮ್ಗೆ 1, 3 ಇಲ್ಲಿದೆ, 2, 3, 3, 3, 8, 3 ಇಲ್ಲಿದೆ ನೋಡಿ. ಫಸ್ಟ್ ಆಪ್ಷನ್ ಇದು ಕರೆಕ್ಟ್ ಆಪ್ಷನ್. ಓಕೆ, ಯೂನಿಯನ್ ಮಾಡ್ಕೋಬೇಕು ಫಸ್ಟ್, ಆಮೇಲೆ ಇಂಟರ್ಸೆಕ್ಷನ್ ಮಾಡ್ಕೋಬೇಕು. ಸೊ ದೆನ್ ಯು ವಿಲ್ ಗೆಟ್ ಏನು ಕ್ರಾಸ್ ಪ್ರಾಡಕ್ಟ್ ಮಾಡ್ಕೋಬೇಕು ಅಥವಾ ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಬೇಕು. ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್ ದಿ ಕ್ವೆಶ್ಚನ್ ನಂಬರ್ 1. ಓಕೆ, ಸೊ ಕ್ವೆಶ್ಚನ್ ನಂಬರ್ 2 ನೋಡಿ ಏನಿದೆ. ಕ್ವೆಶ್ಚನ್ ನಂಬರ್ 2 ಏನಿದೆ ಅಂತಂದರೆ ನಮಗೆ ಸೊ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ A ಸೆಟ್ ಅಂದರೆ A ಅಂದರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ A ಸೆಟ್ ಅಂದರೆ P ಇದೆ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ B ಸೆಟ್ ದಟ್ ಈಸ್ Q ಇದೆ. ದೆನ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ A ಕ್ರಾಸ್ B. ಓಕೆ, ನೋಡಿ ನಾರ್ಮಲ್ ಆಗಿ ನೋಡಿ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ನೋಡಿ. ಓಕೆ, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ನಮಗೆ? ಸೊ ನಮ್ಗೆ 4 ಇಲ್ಲಿದೆ. ಇಲ್ಲಿ ಎಷ್ಟಿತ್ತು? 1 ಎಲಿಮೆಂಟ್ಸ್. ಅಂದರೆ 4 × 1 ಮಾಡಿದಾಗ ಎಷ್ಟು ಬಂತು? 4 × 1 ಮಾಡಿದಾಗ ನಮಗೆ 4 ಬಂದಿತ್ತು. ಇಲ್ಲಿ ನೋಡಿ ಎಲಿಮೆಂಟ್ಸ್ ಬಂದು ನೋಡಿ 1, 2, 3, 4. ಓಕೆ, ಸೊ 4 ಎಲಿಮೆಂಟ್ಸ್ ಬಂದವು. ವಿಚ್ ಮೀನ್ಸ್ ನಾವು ಯಾವ್ದಾರ ಸೆಟ್ಸ್ ತೊಗೊಂಡಾದ್ರೆ ಕ್ರಾಸ್ ಪ್ರಾಡಕ್ಟ್ ಮಾಡಿದರೆ ನಾವು ಎಷ್ಟು ಎಲಿಮೆಂಟ್ಸ್ ಬರ್ತಾವೆ ಅಂದರೆ, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೆ ಅಲ್ಲಿ ಎಷ್ಟು ಎಲಿಮೆಂಟ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ A ಕ್ರಾಸ್ B ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ A ಇಂಟು ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ B. ಇದು ಸೊ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ A ಎಷ್ಟಿದೆ ನಮಗೆ P ಇದೆ. ಯು ರೈಟ್ ಇಟ್ P ಇಂಟು ಸೊ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ B ಎಷ್ಟಿದೆ ಅದು Q ಇದೆ. Q ಬರ್ಕೊಳ್ಳಿ. ದಟ್ ಈಸ್ ವಾಟ್ ದಿಸ್ ಇಸ್ ಆನ್ಸರ್.
ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಬಿ ದಟ್ ಈಸ್ ಎಷ್ಟಿದೆ ನಮಗೆ ಪಿ ಕ್ರಾಸ್ ಕ್ಯೂ ಆಗುತ್ತೆ. ದಟ್ ಈಸ್ ದಿಸ್ ಇಸ್ ದಿ ಆನ್ಸರ್. ಓಕೆ, ಸೊ ಜಸ್ಟ್ ರೈಟ್ ಡೌನ್ ನೆಕ್ಸ್ಟ್ ಕ್ವಶನ್ ವಿ ವಿಲ್ ಗೋ. Okay, so next question ಏನು ನೋಡಿದೆ. So a that is equal to 1, 2, b that is equal to 3, 4 and find out ಏನು ಕೊಡಿದ್ರೆ a cross a Cartesian product with b intersection empty set. You just see first ನಾವೇನು ಮಾಡೋಣ b intersection with empty set ಕಂಡಿಡ. ಸೊ b empty set ಜೊತೆ intersection ಮಾಡಿದ್ರೆ ಏನು ಬರುತ್ತೆ ವಾಪಸ್ ನಮ್ಗೆ. ಸೊ ನಮ್ಗೆ ಆಲ್ವೇಸ್ ಯು ವಿಲ್ ಗೆಟ್ empty set ಬರುತ್ತೆ. ಆಮೇಲೆ empty set ಜೊತೆ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸಾರಿ empty set ಜೊತೆ Cartesian ಪ್ರಾಡಕ್ಟ್ ಮಾಡಿದ್ರೆ ಏನು ಬರುತ್ತೆ. ಸೊ ಎಂಟಿ ಸೆಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದ್ರೆ ವಾಪಸ್ ಎಂಟಿ ಸೆಟ್ಟೇ ಬರೋದು ನಮಗೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ನಮ್ಗೆ ಏನಾಗುತ್ತೆ, ದಿಸ್ ಇಸ್ ಕರೆಕ್ಟ್ ಆನ್ಸರ್. ದಿಸ್ ರೈಟ್ ಡೌನ್. ಈಸಿ ಇರ್ತಾವೆ ಕೆಲವೊಂದು ಕ್ವಶನ್ಸ್, ನಮಗೆ ಭಾಳ ಕಷ್ಟ ಏನಿರಲ್ಲ. ಸೊ ನಿಮ್ಗೆ ಅರ್ಥ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಓಕೆ, ರೈಟ್ ಡೌನ್. ನೋ ಇಫ್ ನೋಡಿ ನಾವು ಒನ್ ಮೋರ್ ಕ್ವಶನ್. ಸೊ ಎ ಅಂಡ್ ಬಿ ಆರ್ ನಾನ್ ಎಂಟಿ ಸೆಟ್ಸ್. ಐದರ್ ಎ ಆರ್ ಬಿ ಈಸ್ ಅನ್ ಇನ್ಫೈನೈಟ್ ಸೆಟ್, ದೆನ್ ಎ ಕ್ರಾಸ್ ಬಿ. ನೋಡಿ ನಾರ್ಮಲ್ ಆಗಿ ಎ ಮತ್ತೆ ಬಿ ನಾನ್ ಎಂಟಿ ಸೆಟ್ ಕೊಂಡಿದ್ರೆ ಅದು ಎ ಇರುವ ಅಥವಾ ಬಿ ಅಥವಾ ನಾನ್ ಎಂಟಿ ಸೆಟ್ ಇದೆ, ಎ ಅಥವಾ ಬಿ ಇನ್ಫೈನೈಟ್ ಸೆಟ್ ಇದೆ ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಎ ಸೆಟ್ ಅಲ್ಲಿ ಯಾವ್ದಾರ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಅನ್ಕೊಳ್ಳಿ. ಎ ಸೆಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ, ದಟ್ ಈಸ್ 1, 2, 3 ಇದೆ ಅಂತ ಅನ್ಕೊಳ್ಳಿ. ಅಂಡ್ ಬಿ ಸೆಟ್ ಅಲ್ಲಿ ಏನಿದೆ, ದಿಸ್ ಇಸ್ ಎ ಸೆಟ್. ಸೊ ದಿಸ್ ಇಸ್ ಬಿ ಸೆಟ್ ಅಲ್ಲಿ ನಮ್ಗೆ ಏನಿದೆ 1, 2, 3 ಸೊ ಎ ಬಿ ಸಿ ತಗೊಳ್ಳಿ, ಬೇಡ 3, 6, 9 ಸೊ ಆನ್ ಅಪ್ ಟು ಇನ್ಫಿನಿಟಿ ಇದೆ, ಗೊತ್ತಿಲ್ಲ ನಮಗೆ. ಸೊ ಇದ್ರ ನಮ್ಮ ಕ್ರಾಸ್ ಪ್ರಾಡಕ್ಟ್ ಏನು ಮಾಡಿದ್ರೆ ಅಥವಾ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಇನ್ಫೈನೈಟೇ ಬರೋದು. ವೈ? ಬಿಕಾಸ್ ನಾವು ಒನ್ ವಿ ಹ್ಯಾವ್ ಟು ಫಾರ್ಮ್ ದ ರಿಲೇಷನ್ ವಿತ್ 1, 3 1 ಮತ್ತು 3 ಮತ್ತೆ ರಿಲೇಷನ್ ಫಾರ್ಮ್ ಮಾಡಬೇಕು, ಮತ್ತೆ 1 ಮತ್ತೆ 6 ಮಾಡಬೇಕು, 1 ಮತ್ತೆ 9 ಮಾಡಬೇಕು, 1 ಮತ್ತೆ 12 ಮಾಡಬೇಕು, 1 ಮತ್ತೆ ಹಿಂಗೆ ಇನ್ಫೈನೈಟಿಗೆ ಬರೋದು. ಓಕೆ, ಸೊ ನಮಗೆ 2 ಸೆಟ್ ಇದಾವೆ, ಅದರಲ್ಲಿ ಒಂದು ಸೆಟ್ಟಲ್ಲಿ ಅಥವಾ 2 ಸೆಟ್ಟಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ನಮಗೆ ಎಷ್ಟು ರಿಲೇಷನ್ಸ್ ಬರ್ತಾವೆ ಅಂದರೆ, ಸೊ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ರಾಸ್ ಬಿ ದಟ್ ಈಸ್ ಏನಾಗುತ್ತೆ, ಅದು ಇನ್ಫೈನೈಟ್ ಸೆಟ್ ಆಗುತ್ತೆ. ಓಕೆ, ಇಟ್ ಈಸ್ ಇನ್ಫೈನೈಟ್ ಸೆಟ್ ಆಗುತ್ತೆ. ಇಷ್ಟೇ ಬರ್ಕೊಡಿ, ಇಷ್ಟೇ ಇದು. ನೀವು ಒಂದು ಯಾವ್ದಾದ್ರು ಸೆಟ್ ಇನ್ಫೈನೈಟ್ ಅನ್ಕೋತಾಗ ಅದ್ರ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದ್ರೆ ಇನ್ಫೈನೈಟೇ ಬರೋದು. ಹಾಂ, ಓಕೆ, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, 5th ಕ್ವಶನ್ ಏನಿದೆ, ಎ ಕ್ರಾಸ್ ಬಿ ದೆನ್ ಎ ಏನು ಬರುತ್ತೆ. ಎ ಕ್ರಾಸ್ ಬಿ ಕೊಟ್ಟಿದ್ದಾರೆ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಎ ಸೆಟ್ ಏನು ಬರುತ್ತೆ ನೋಡಿ. ನಾವು ಇಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದೆ ಪ್ರೀವಿಯಸ್ಲಿ, ಇಲ್ಲಿ ಪ್ರೀವಿಯಸ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದ್ರೆ ಇದು ಸೆಟ್ ಎ ಅಂತ ಅನ್ಕೊಳ್ಳಿ. ಇದು ಸೆಟ್ ಅಂದ್ರೆ ಇದ್ರ ಎಲಿಮೆಂಟ್ಸ್ ಎಲ್ಲಿ ಬರ್ತೇವೆ ನೋಡಿ. ಇಲ್ಲಿ ಆರ್ಡರ್ ಪೇರ್ ಅಲ್ಲಿ ಈ ಫಸ್ಟ್ ಸೆಟ್ ಇಂದ ಆರ್ಡರ್ ಎಲಿಮೆಂಟ್ಸ್ ಎಲ್ಲಿ ಬರ್ತವೆ, ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತಿದ್ದಾವೆ ನೋಡಿ, ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತವೆ ಅಂದ್ರು ಅದೇ ತರ ಇಲ್ಲಿ ನೋಡಿ. ಇಲ್ಲಿ ನಮಗೆ ಸೊ ನಮಗೆ ಫಸ್ಟ್ ಇದು ಸೆಟ್ ಫಸ್ಟ್ ಎ ಇದೆ. ಓಕೆ, ಎ ಸೆಟ್ ಇಂದ ಎಲಿಮೆಂಟ್ಸ್ ಎಲ್ಲಿ ಬರ್ತಾವ ಅಂದ್ರೆ ಆರ್ಡರ್ ಪೇರ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತಾವೆ, ಫಸ್ಟ್ ಪ್ಲೇಸ್ ಇಲ್ಲಿ ಬರ್ತಾವೆ. ಓಕೆ, ಎ ಸೆಟ್ ಇನ್ ಆರ್ಡರ್ ಪೇರ್ ಎಲಿಮೆಂಟ್ಸ್ ಎಲ್ಲಿ ಬರ್ತಾವೆ, ಫಸ್ಟ್ ಪೇರ್ ಅಲ್ಲಿ ಬರ್ತಾವೆ, ಆರ್ಡರ್ ಪೇರ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತವೆ. ದಟ್ ಈಸ್ ಎ ಸೆಟ್ ಏನಾಗುತ್ತೆ ಅಂದ್ರೆ ನಮ್ಗೆ ಎ ಸೆಟ್ ದಟ್ ಈಸ್ ಈಕ್ವಲ್ ಟು ಪಿ ಬರ್ಕೊಳ್ಳಿ, ಪಿ ಕ್ಯೂ ಎಂ. ಓಕೆ, ಎಂ ಇನ್ನೊಂದ್ಸಲ ಇದೆ, ಒಂದ್ಸಲ ಬರ್ದ್ಬಿಟ್ಟು ಮುಗೀತು ಇಷ್ಟೇ. ಸೊ ದಿಸ್ ಇಸ್ ವಾಟ್ ದಿ ನಮಗೆ ಸೆಟ್ ಫಾರ್, ನಾನೇನೋ ತಪ್ಪು ಬರ್ದಿದ್ದೀನಿ ಅನ್ಸುತ್ತೆ. ಓಕೆ, ಇಲ್ಲಿ ಪಿ ಬರ್ಬೋದು, ಪಿ ಬರ್ಬೇಕೇನದು. ಓಕೆ, ನಾನು ತಪ್ಪು ಬರ್ದಿದ್ದೀನಿ. ಓಕೆ, ಸೊ ನಾವು ಇಲ್ಲಿ ನೋಡಿ, ನಾವು ಈಗ ಬರ್ಕೊಳ್ಳಿ, ನಾವು ಜಸ್ಟ್ ಎ ಸೆಟ್ ಇಲ್ಲಿ ಅಂದ್ರೆ ಫಸ್ಟ್ ಪ್ಲೇಸಲ್ಲಿ ನಮ್ಗೆ ಏನೇನು ಎಲಿಮೆಂಟ್ಸ್ ಇದೆ ನೋಡಿ. ಆರ್ಡರ್ ಪೇರ್ ಫಸ್ಟ್ ಪ್ಲೇಸಲ್ಲಿ ಏನೇನು ಬರುತ್ತೆ, ದಟ್ ಈಸ್ ಪಿ ಇದೆ. ಓಕೆ, ಪಿ ಇದೆ, ಪಿ ಬರ್ಕೊಳ್ಳಿ. ಇಲ್ಲಿ ಪಿ ಆಲ್ರೆಡಿ ಬರ್ತಿದ್ದೀವಿ, ಮತ್ತೆ ಬರೋದು ಬೇಕಾಗಿಲ್ಲ. ಎಮ್ ಇದೆ, ಎಮ್ ಬರ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಸೆಟ್ ಎ. ಯಾಕಂದ್ರೆ ನೋಡಿ ಇಲ್ಲಿ ಸೆಟ್ ಇರುತ್ತೆ, ದಟ್ ಈಸ್ ಪಿ, ಎಮ್. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಆ ಕ್ವಶನ್ ಅಲ್ಲಿ ತಪ್ಪು ಬರ್ದಿದೆ. ಓಕೆ, ಸೊ ನಾವು ಕರೆಕ್ಟ್ ಮಾಡ್ಕೊಂಡು ಇದು ಬರ್ಕೊಳ್ಳಿ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನಂಬರ್ 5. ಓಕೆ, ಇಲ್ಲಿ ನೋಡಿ, ಇಫ್ ಎ ಕ್ರಾಸ್ ಬಿ ದಟ್ ಈಸ್ ಈಕ್ವಲ್ ಟು ಅಂತ ಏನೋ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಕ್ವಶನ್ ಅರ್ಧಂಬರ್ಧ ಕೊಟ್ಟಿದ್ದಾರೆ. ದೆನ್ ಬಿ ದಟ್ ಈಸ್ ಈಕ್ವಲ್ ಟು, ದೆನ್ ಬಿ ಸೆಟ್ ಏನಾಗುತ್ತೆ. ಓಕೆ, ಸೊ ಬಿ ಸೆಟ್ ಏನಾಗುತ್ತೆ ಅಂದ್ರೆ ನಾವು ಜಸ್ಟ್ ಬಿ ಸೆಟ್ ಏನಾಗುತ್ತೆ ಅಂದ್ರೆ, ಸೊ ನಾವು ನೋಡಿ ಈಗ ಈ ಫಸ್ಟ್ ಸೆಟ್ ತೊಗೊಂಡಾಗ ನಾವು ಏನು ಮಾಡಿದ್ವಿ, ಫಸ್ಟ್ ಪ್ಲೇಸ್ ಇನ್ನು ಆರ್ಡರ್ ಪೇರ್ ಫಸ್ಟ್ ಪ್ಲೇಸ್ ಎಲಿಮೆಂಟ್ ಬರ್ಕೊಡಿ. ಈಗ ಬಿ ಸೆಟ್ ಅಂದ್ರೆ ಸೆಕೆಂಡ್ ಸೆಟ್ ಅದು. ಓಕೆ, ಸೆಕೆಂಡ್ ಸೆಟ್ ಅಂದ್ರೆ ಸೆಕೆಂಡ್ ಪ್ಲೇಸ್ ಎಲಿಮೆಂಟ್ಸ್ ಏನಿದಾವೆ ಅದನ್ನ ಬರ್ಕೋಬೇಕು. ಸೆಕೆಂಡ್ ಪ್ಲೇಸ್ ಅಲ್ಲಿ ಏನು ಎಲಿಮೆಂಟ್ಸ್ ಇದಾವೆ ಅದ್ರ ಬರ್ಕೋಬೇಕು. ನಲ್ಲಿ ಬಿ ಸೆಟ್ ಇನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಏನು ಎಲಿಮೆಂಟ್ಸ್ ಅದನ್ನ ಬರ್ಕೋಬೇಕು. ದಟ್ಗೆ ನಮ್ಮ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಲಿಮೆಂಟ್ಸ್ ಏನಿದಾವೆ ನೋಡಿ, ದಟ್ ಈಸ್ ಆರ್ಡರ್ ಪೇರ್ ಸೆಕೆಂಡ್ ಪ್ಲೇಸ್ ಎಕ್ಸ್ ಇದು ವೈ ಇದೆ. ಎಕ್ಸ್ ಆಲ್ರೆಡಿ ಬರ್ದಿದ್ದೀವಿ, ವೈ ಆಲ್ರೆಡಿ ಬರ್ತೀವಿ. ಸೊ ನಮಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮಗೆ ಬಿ ಸೆಟ್ ಅನ್ನೋದೇನು, ಸೆಕೆಂಡ್ ಪ್ಲೇಸ್ ಅಲ್ಲಿ ನಮಗೆ ಎಲಿಮೆಂಟ್ಸ್ ಏನೇನು ಬರ್ತಾವೆ ಅಂದ್ರೆ ದಟ್ ಈಸ್ ಎಕ್ಸ್ ಅಂಡ್ ವೈ. ಓಕೆ, ಇಷ್ಟು ನೋಡಿ, ದಟ್ ಈಸ್ ಎಕ್ಸ್, ವೈ. ದಿಸ್ ಇಸ್ ವಾಟ್ ದಿ ಆನ್ಸರ್.
Now we will go for next question. Next question ನೋಡಿ ಏನಿದೆ. Next question, P that is equal to M comma N. Okay, Q that is equal to N. Number of elements present in. So I have told you previously ಹೇಳಿದ್ದೆ. So number of elements present in P cross Q that is equal to number of elements present in P into number of elements present in Q. Okay, number of elements present ಎಷ್ಟಿದೆ number of elements present. Okay, n of P ಅಂದ್ರೆ P ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ನಮಗೆ ಟೋಟಲ್ ಆಗಿ 2 ಇದೆ, 2 ಬರ್ಕೊಳ್ಳಿ. ಅದೇ ತರ ಸೊ Q ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ನಮಗೆ 2 ಇದೆ, ಯು ರೈಟ್ ಇಟ್ 2 ಹಿಯರ್. ಓಕೆ, ಇದು ಕ್ಯಾಪಿಟಲ್ Q ಬರಬೇಕು. 2 ಎಲಿಮೆಂಟ್ಸ್ ಇರುತ್ತೆ ನಮಗೆ. 2 into 2 ಮಾಡಿದ್ರೆ ಎಷ್ಟಾಗುತ್ತೆ 4 ಆಗುತ್ತೆ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ P cross Q that is equal to ಎಷ್ಟಾಗುತ್ತೆ ನಮ್ಗೆ 4 ಆಗುತ್ತೆ. ಓಕೆ, ಸೊ ದಟ್ ಈಸ್ 4. ಯು ಜಸ್ಟ್ ರೈಟ್ ಡೌನ್ ದಿ ಆನ್ಸರ್. Okay, now we will go for question number 8. Question number 8 ನೋಡಿ ಏನಿದೆ ಅಂದ್ರೆ, ಸೊ ಇಲ್ಲಿ this order pair is equal to this order pair. ಯಾವಾದ್ರೆ ಎರಡು ಆರ್ಡರ್ ಪೇರ್ ಈಕ್ವಲ್ ಇದಾವ ಅಂತಂದ್ರೆ, ಎರಡಾದ್ರೂ ಆರ್ಡರ್ ಪೇರ್ ಈಕ್ವಲ್ ಇದ್ರೆ ಇಲ್ಲಿ ಫಸ್ಟ್ ಪ್ಲೇಸ್, ಓಕೆ, ಫಸ್ಟ್ ಪ್ಲೇಸ್ ಆಫ್ ದಿ ಆರ್ಡರ್ ಪೇರ್ ದಟ್ ಈಸ್ ಈಕ್ವಲ್ ಟು ಹಿಯರ್ ಫಸ್ಟ್ ಪ್ಲೇಸ್ ಆಫ್ ದಿ ಆರ್ಡರ್ ಪೇರ್. ಇಲ್ಲಿ ಸೆಕೆಂಡ್ ಪ್ಲೇಸ್ ಆಫ್ ದಿ ಆರ್ಡರ್ ಪೇರ್ ಇಸ್ ಈಕ್ವಲ್ ಟು ಸೆಕೆಂಡ್ ಪೇರ್ ಆಫ್ ದಿ ಆರ್ಡರ್ ಪೇರ್. ಇಲ್ಲಿ ಯಾವ್ದಾರ ಎರಡು ಆರ್ಡರ್ ಪೇರ್ ಈಕ್ವಲ್ ಇದೆ ಅಂದ್ರೆ ಇದು ಇದಕ್ಕೆ ಈಕ್ವಲ್ ಇರುತ್ತೆ, ಇದು ಇದಕ್ಕೆ ಈಕ್ವಲ್ ಇರುತ್ತೆ. ಓಕೆ, ದಿಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳ್ತಾರೆ. ಸೊ ನಮ್ಗೆ ಇದು ಇದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ ನಂಗೆ ಹೆಂಗ್ ಬರಿಬೋದು ನಾನು, ಎಕ್ಸ್ ಪ್ಲಸ್ 3 ಎಕ್ಸ್ ಡಿವೈಡೆಡ್ ಬೈ 3 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 5/3 ಇರುತ್ತೆ ಅಂತ. ಈ ಪ್ಲಸ್ 1 ಆ ಕಡೆ ತಗೊಳ್ಳಿ, ಪ್ಲಸ್ 1 ಆ ಕಡೆ ತಗೊಂಡ್ರೆ ಏನಾಗುತ್ತೆ -1 ಆಗುತ್ತೆ. ಎಕ್ಸ್ ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು 5/3 - 1. ನಾವು ಎಲ್ ಸಿ ಎಮ್ ತಗೊಳ್ಳಿ, ಇದೇನು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ 5 3 and 1 ಎಲ್ ಸಿ ಎಮ್ ತೊಗೊಂಡ್ರೆ 3 ಆಗುತ್ತೆ. 3 1 ಜಾ 3 1 3 ಜಾ 3. ಸೊ ದಿಟ್ ಈಸ್ 5 1 ಜಾ 5 ಆಗುತ್ತೆ, -3 1 ಜಾ 3 ಆಗುತ್ತೆ. ನಾವು ಇಲ್ಲೇನಿದೆ ದಟ್ ಈಸ್ x/3, ಯು ರೈಟ್ ಆಸ್ ಇಟ್ ಈಸ್ x/3. 3 3 ಕ್ಯಾನ್ಸಲ್ ಮಾಡಿ x ದಟ್ ಈಸ್ ಈಕ್ವಲ್ ಟು 5 - 3 ಅಂದ್ರೆ ಎಷ್ಟಾಗುತ್ತೆ ದಟ್ ಈಸ್ 2 ಆಗುತ್ತೆ, ಯು ರೈಟ್ ಇಟ್ 2. ದಿಸ್ ಈಸ್ ವಾಟ್ ಎಕ್ಸ್ ವ್ಯಾಲ್ಯೂ ಬಂತು ನಮಗೆ. ಏನಂದ್ರೆ ವೈ ವ್ಯಾಲ್ಯೂ ಕಂಡುಹಿಡಬೇಕು. ವೈ ವ್ಯಾಲ್ಯೂ ಏನಿರುತ್ತೆ ಇದು ಇದಕ್ಕೆ ಈಕ್ವಲ್ ಇರುತ್ತೆ. ಓಕೆ, ಇದು ಈಕ್ವಲ್ ಇದ್ದಾಗ ನಮ್ಗೆ ಏನಾಗುತ್ತೆ ದಟ್ ಈಸ್ y minus 2/3 ದಟ್ ಈಸ್ ಈಕ್ವಲ್ ಟು 1/3 ಅಂತ. ಈಗ ನೋಡಿ ಇದನ್ನ ಆ ಕಡೆ ತಗೊಂಡು -2/3 ಆ ಕಡೆ ತಗೊಂಡು -2/3 ಆ ಕಡೆ ತಗೊಂಡ್ರೆ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 1/3 ಪ್ಲಸ್ 2/3. ಓಕೆ, ನಾವು ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಆಡ್ ಬರ್ಕೋಬೇಕು, ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ನಾವು. ಸೊ ಡಿನಾಮಿನೇಟರ್ ಸೇಮ್ ಇದೆ 3 ಬರ್ಕೊಳ್ಳಿ, ದಟ್ ಈಸ್ 1 + 2 ಮಾಡಿದ್ರೆ 1 + 2 ಬರ್ಕೊಳ್ಳಿ. ಸೊ ದಟ್ ಈಸ್ 1 + 2 ಮಾಡಿದ್ರೆ 3 ಬರುತ್ತೆ. 3 ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು 3 1 ಜಾ 3 1 ಜಾ ಏನು ಬರುತ್ತೆ y ವ್ಯಾಲ್ಯೂ 1 ಬರುತ್ತೆ. ಸೊ y ವ್ಯಾಲ್ಯೂ ಎಷ್ಟು ಬರುತ್ತೆ 1 ಬರುತ್ತೆ. x ವ್ಯಾಲ್ಯೂ ಎಷ್ಟು ಬಂತು 2 ಬಂತು, y ವ್ಯಾಲ್ಯೂ ಎಷ್ಟು ಬಂತು 1 ಮತ್ತು ದಟ್ ಈಸ್ ಯು ರೈಟ್ ಇಟ್ x ವ್ಯಾಲ್ಯೂ 2 ಬಂತು, y ವ್ಯಾಲ್ಯೂ 1. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಇಷ್ಟು ಬರೆದ್ರೆ ನೋಡು, ಇಷ್ಟು ಬರೆದ್ರೆ ನಿಮಗೆ ಕರೆಕ್ಟ್ 1 ಮಾರ್ಕ್ಸ್ ಬರುತ್ತೆ. ಈ ತರ ಕ್ವಶನ್ಸ್ ಕೇಳಿದ್ದಾರೆ MCQs ಅಲ್ಲಿ, ಬೇಕಾದ್ರೆ ನೋಡಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಜಸ್ಟ್ ರೈಟ್ ಡೌನ್. Okay, so next we will go for next question. P that is equal to A comma B comma C, Q that is equal to R. So ನಮಗೆ you have to find P cross Q. P cross Q ಕಂಡುಹಿಡಿದು ಈಸಿ ಅಲ್ಲ. ಸೊ ನಮ್ಗೆ ಏನು ಮಾಡಿ P ಎಲಿಮೆಂಟ್ಸ್ P cross ಬರ್ಕೊಳ್ಳಿ, P cross Q that is equal to P ಸೆಟ್ ಬರ್ಕೊಳ್ಳಿ, ದಟ್ ಈಸ್ ಏನಿದೆ ನಮಗೆ A comma B comma C ಕ್ರಾಸ್ ಕಾರ್ಟೇಶಿಯನ್ ಪ್ರಾಡಕ್ಟ್ ವಿತ್ R. ಓಕೆ, ಫಸ್ಟ್ ಏನು ಮಾಡಬೇಕು ನಾವು ಇದನ್ನ ಆರ್ಡರ್ ಪೇರ್ ಅಲ್ಲಿ ಬರಬೇಕು ನಾವು. ಸೊ ದಟ್ ಈಸ್ 1 is related with R, that is 1 is related with R. ಅದ್ರ ಹೆಂಗೆ ಬರಬಹುದು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂದ್ರೆ 1 comma A comma R B comma R 1 ಅಲ್ಲ A ಅದು, ದಟ್ ಈಸ್ C comma R. ಇಷ್ಟೇ ನೋಡಿ, ಈ ತರ ನಿಮ್ಗೆ ರಿಲೇಷನ್ ಬರುತ್ತೆ. ಸೊ ನಮ್ಗೆ ಏನು ಬರುತ್ತೆ P cross Q ದಟ್ ಈಸ್ ಈಕ್ವಲ್ ಟು ನಮಗೆ A comma R B comma R C comma R ಇಷ್ಟಿದೆ. ಎಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ಅದೇ ತರ ಇಲ್ಲಿ ನೋಡಿ ನಮ್ಗೆ ನೆಕ್ಸ್ಟ್ ಕ್ವಶನ್ ಏನಿದೆ, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಸೆಟ್, ದೆನ್ ನಂಬರ್ ಆಫ್ ರಿಲೇಷನ್ಸ್ ಆನ್ ಸೆಟ್. ಓಕೆ, ಸೊ ಇದಕ್ಕಿಂತ ಮುಂಚೆ ಸೊ ಐ ವಿಲ್ ಟೆಲ್ ಯು ಒನ್ ಕಾನ್ಸೆಪ್ಟ್. ಸೊ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಲೆಟ್ ಅಸ್ ಕನ್ಸಿಡರ್ ನಮಗೆ ಯಾವ್ದಾರ ಒಂದು ಸೆಟ್ ಇದೆ ಎನ್ ಆಫ್ ಎ ಅಂತ ಸೆಟ್ ಎ ಇದೆ. ಅದರಲ್ಲಿ ಎಲಿಮೆಂಟ್ಸ್ ಎಷ್ಟಿದಾವೆ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಸೆಟ್ ಎ ಅಂದ್ರೆ P ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಬಿ ಸೆಟ್, ಅದಕ್ಕೆ ಅದರಲ್ಲಿ ಏನಿದಾವೆ Q ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ set
A to B. Number of relations from set A to B ನಮ್ಗೆ ಏನು ಬರುತ್ತೆ ಅಂದರೆ that is 2 to the power number of element present in Cartesian product of A and B. Okay, so number of element present in Cartesian product of A and B. So ನಮ್ಮ Cartesian product of A and B ಏನು ಬರ್ತಿದೆ ನಮಗೆ that is 2 to the power ಇಲ್ಲಿ ಮಾಡಿಸಿದ previously. ಇದು ಮಾಡಿಸಿದ number of element present in Cartesian product ಅಂದರೆ number of element present in P set and number of element present in Q set. Okay, ಅದೇ ತರ number of element present in P set ಏನಿದೆ ನಮಗೆ A set ಏನಿದೆ P ಇದೆ that is 2 to the power P. Number of element present in Q set, B set ಏನಿದೆ Q. So this is what number of relations from set A to set B. If set A has P elements, set B has Q elements. ಇದು ಫಾರ್ಮುಲಾ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತ ಬಂದಾಗ. ಈಗ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ ಅಂತ ಬಂದಾಗ ರಿಲೇಷನ್ ಇಸ್ ಡಿಫೈನ್ಡ್, ಇದು ಗೊತ್ತಿರಬೇಕು ನಿಮಗೆ. ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಎ, ರಿಲೇಷನ್ is defined on A ಅಂತಂದರೆ A ಅಥವಾ defined in A ಅಂತ ಬಂತ ಅಂದಾಗ, ಈ ತರ ಸಿಚುವೇಶನ್ ಅಂತ ಅಂದಾಗ so we are defining relation from A to A set ಇಂದ A set okay, ಇದು ಮೀನಿಂಗ್ ಅದು. ರಿಲೇಷನ್ ಇಸ್ ಡಿಫೈನ್ಡ್ ಆನ್, ರಿಲೇಷನ್ ಇಸ್ ಡಿಫೈನ್ಡ್ ಇನ್ ಅಂತ ಬಂದಾಗ ಸೊ ನಮಗೆ ವಿ ಆರ್ ಡಿಫೈನಿಂಗ್ ರಿಲೇಷನ್ ಫ್ರಮ್ ಎ ಟು ಎ ಅಂತ ಅರ್ಥ. ಎ ಇಂದ ಎಗೆ ನಾವು ರಿಲೇಷನ್ ಡಿಫೈನ್ ಮಾಡ್ತಿದೀವಿ ಅಂತ ಅರ್ಥ. ಅದಕ್ಕೋಸ್ಕರ ನಂಬರ್ ಆಫ್ ರಿಲೇಷನ್ ಈಗ ನೋಡಿ ಹಂಗಂದ್ರೆ ಸೊ ವಿ ಆರ್ ಡಿಫೈನಿಂಗ್ ರಿಲೇಷನ್ ಫ್ರಮ್ ಎ ಟು ವೇರ್ ನಮಗೆ ಎ ಇಂದ ಎಗೆ ಅಂತ ಅಂದ್ರೆ ಸೊ ನಾವೇನ್ ಮಾಡಬೇಕು, ಇಲ್ಲೇನ್ ಮಾಡ್ಬೇಕಂದ್ರೆ ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ 2 to the power A to A ರಿಲೇಷನ್ ಡಿಫೈನ್ ಫ್ರಮ್ A to A ಅಂತ ಬಂದಾಗ 2 to the power n of A cross A, which means number of element present in n of A into n of A ಅಂತ ಅರ್ಥ. ಓಕೆ, n of A into n of A ಅಂದ್ರೆ which means number of element present in n ಅಲ್ಲಿ ಏನಿದೆ, A set ಅಲ್ಲಿ ಏನಿದೆ ನಮಗೆ A ಇದೆ n ಇದೆ. ಸೊ ದಟ್ ಈಸ್ 2 to the power ನಮಗೆ number of element present in A set is that is n, number of element present in A set that is n, that is 2 to the power ಏನಾಗುತ್ತೆ n square ಆಗುತ್ತೆ. Okay, so this is what the correct answer. Okay, 2 to the power n square ಇದೆ, so that you can write as 2 to the power n square. This is what the correct answer. So ನಿಮಗೆ ರಿಲೇಷನ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ದಟ್ ಈಸ್ ಯು ಶುಡ್ ನೋ ದಟ್ ಈಸ್ 2 to the power p into q. ಇದು ಗೊತ್ತಿರಬೇಕು, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ದಟ್ ಈಸ್ ಈಕ್ವಲ್ ಟು 2 to the power p into q. Okay, just write down. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ನಿಮಗೆ, ನೆಕ್ಸ್ಟ್ ಕ್ವಶನ್ ಲೆಟ್ ಎ ದಟ್ ಈಸ್ ಈಕ್ವಲ್ ಟು 1, 2, 3, 4, 6 and R be the relation on natural numbers. R be the relation on natural numbers defined by x, y, that is x, y such that y that is equal to x plus y. Then what is the domain of the given relation ಅಂತ ಹೇಳ್ತಾರೆ. Let us consider ನಾವೇನು ಕೊಟ್ಟಿದ್ದಾರೆ 1, 2, 3, 4, 5 ನಮಗೆ ನೋಡಿ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ಅಂತ ಕೊಟ್ಟಿದೆ. ಡಿಫೈನ್ಡ್ ಆನ್ ನ್ಯಾಚುರಲ್ ನಂಬರ್ಸ್, ಡಿಫೈನ್ಡ್ ಆನ್ ಇದು ಏರ್ ಬರಬೇಕು, ಡಿಫೈನ್ಡ್ ಆನ್ ನ್ಯಾಚುರಲ್ ನಂಬರ್ಸ್ ಅಲ್ಲ, ಅದು ಎ ಕ್ವಶನ್ ಸತ್ತು ಬರ್ಕೊಂಡಿದ್ದೀನಿ. ಡಿಫೈನ್ಡ್ ಆನ್ ಎ ಅಂತ ಕೊಟ್ಟಿದ್ದಾರೆ. ಸೊ ಡಿಫೈನ್ಡ್ ಆನ್ ಎ ಅಂತ ಬಂದಾಗ ಸೊ ರಿಲೇಷನ್ ಆರ್ ಇಸ್ ಡಿಫೈನ್ಡ್ ಆನ್ ಎ ಅಂತ ಬಂದಾಗ ಮೀನಿಂಗ್ ಏನು, ರಿಲೇಷನ್ ಈಸ್ ಡಿಫೈನಿಂಗ್ ಫ್ರಮ್ ಏನು ಸೆಟ್ ಎ ಇಂದ ಎ ವರೆಗೆ ಅಂತ ಅರ್ಥ. ಎ ಸೆಟ್ ಇಂದ ಎ ಸೆಟ್ ಡಿಫೈನ್ ಆಗ್ತಿದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎ ಸೆಟ್ ಆದರೆ ಇದನ್ನು ಎ ಸೆಟ್ ಆಗುತ್ತೆ. ಓಕೆ, ದಿಸ್ ಇಸ್ ಎ ಸೆಟ್, ಇದು ಎ ಸೆಟ್ ಆದರೆ ಇದನ್ನು ಸೆಟ್ಸ್ ಆಗ್ತದೆ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ನಿಮ್ಗೆ ಏನಿದಾವೆ ಎ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಏನೋ ದಟ್ ಈಸ್ 1, 2, 3, 4, 5, 6. ಇಲ್ಲಿ ನೀವೇನಿರ್ತವೆ 1, 2, 3, 4, 5, 6 ಇಷ್ಟೇ ಇರ್ತವೆ. ಈಗ ನೋಡಿ ಎಕ್ಸ್ ವ್ಯಾಲ್ಯೂ ನಾನು ಏನು ಹಾಕ್ಬಿಡ್ತೀನಿ, ಈಗ 1 ಹಾಕ್ತೀನಿ. ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ದಟ್ ಈಸ್ ಇದು ಬರ್ಕೊಳ್ಳಿ, ದಟ್ ಈಸ್ ನಮಗೆ ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಪ್ಲಸ್ 1. ಎಕ್ಸ್ ವ್ಯಾಲ್ಯೂ ಐ ವಿಲ್ ಕೀಪ್ ಇಟ್ ಆಸ್ 1 ಹಾಕಿದಾಗ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ನಮಗೆ 1 + 1 ಆಗುತ್ತೆ, ದಟ್ ಈಸ್ ಎಷ್ಟು ಬರುತ್ತೆ 2 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ವೈ ವ್ಯಾಲ್ಯೂ 2 ಬರುತ್ತೆ, ಎಕ್ಸ್ ವ್ಯಾಲ್ಯೂ 2 ಹಾಕಿ, ಎಕ್ಸ್ ವ್ಯಾಲ್ಯೂ 2ದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ವೈ ವ್ಯಾಲ್ಯೂ 3 ಬರುತ್ತೆ. ಅದೇ ಥರ ಎಕ್ಸ್ ವ್ಯಾಲ್ಯೂ 3 ಹಾಕಿ, ಎಕ್ಸ್ ವ್ಯಾಲ್ಯೂ 3 ಹಾಕಿ, ಅಲ್ಲಿ ಎಕ್ಸ್ ವ್ಯಾಲ್ಯೂ 3 ಹಾಕಿದಾಗ ವೈ ವ್ಯಾಲ್ಯೂ ಏನು ಬರುತ್ತೆ 4 ಬರುತ್ತೆ. ಓಕೆ, ಎಕ್ಸ್ ವ್ಯಾಲ್ಯೂ 4 ಹಾಕಿ, ಎಕ್ಸ್ ವ್ಯಾಲ್ಯೂ 4 ಹಾಕಿದಾಗ ವೈ ವ್ಯಾಲ್ಯೂ ಏನು ಬರುತ್ತೆ ನಮಗೆ ವೈ ವ್ಯಾಲ್ಯೂ 5 ಬರುತ್ತೆ. ಎಕ್ಸ್ ವ್ಯಾಲ್ಯೂ 5 ಹಾಕಿ, ಎಕ್ಸ್ ವ್ಯಾಲ್ಯೂ 5 ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 6 ಬರುತ್ತೆ. ಅದನ್ನು ಡಿಫೈನ್ ಮಾಡ್ಕೊಳ್ತಾರೆ. ಅಂದರೆ ಎಕ್ಸ್ ವ್ಯಾಲ್ಯೂ 1 ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ 2 ಬರುತ್ತೆ. ಎಕ್ಸ್ ವ್ಯಾಲ್ಯೂ 2 ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ 3 ಬರುತ್ತೆ. ಎಕ್ಸ್ ವ್ಯಾಲ್ಯೂ 3 ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ 4 ಬರುತ್ತೆ. ಅದೇ ಥರ ಎಕ್ಸ್ ವ್ಯಾಲ್ಯೂ 4 ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ 5 ಬರುತ್ತೆ. ಎಕ್ಸ್ ವ್ಯಾಲ್ಯೂ 5 ಹಾಕಿದಾಗ ವೈ ವ್ಯಾಲ್ಯೂ 6. ಎಕ್ಸ್ ವ್ಯಾಲ್ಯೂ 6 ತೊಗೊಂಡ್ರೆ ನಾವು ವೈ ವ್ಯಾಲ್ಯೂ 7 ಬರ್ಬೇಕು ನಮ್ಗೆ. 7 ಆಯ್ತಾ ಅಲ್ಲಿ? ಓಕೆ, 7 ಇಲ್ಲ ನಮಗೆ. ಸೊ ದಟ್ ಈಸ್ ವೈ ನಾವು ಏನು ಮಾಡ್ಬೋದು, ಸೊ ಇಲ್ಲಿ ಇದರಿಂದ ಏನು ಹೇಳ್ಬೋದು ಅಂದರೆ ಸೊ ನಮಗೆ ಇಲ್ಲಿಗೆ ಇಷ್ಟೇ ಮುಗೀತು. ಅಂದರೆ ಡೊಮೈನ್ ಅಂದರೆ ಏನು, ಡೊಮೈನ್ ಇಸ್ ನಥಿಂಗ್ ಬಟ್ ಇದನ್ನ ಒಂದು ಆರ್ಡರ್ ಪೇರಲ್ಲಿ ಬರೀದ್ದು ನಾವು.
ಓಕೆ ಸರ್, ಇಲ್ಲ ಇದ್ರ ರಿಲೇಷನ್ ಹೆಂಗೆ ಬರಿತೀವಿ ಅಂದರೆ ಇಲ್ಲಿ ಬರಿತೀವಿ ನೋಡಿ. ಅದರ ರಿಲೇಷನ್ ಹೆಂಗೆ ಬರ್ತೀವಿ ಅಂದರೆ ರಿಲೇಷನ್ ದಟ್ ಈಸ್ ಈಕ್ವಲ್ ಟು ನಾವೇನು ಬರ್ತೀವಿ ಅಂದರೆ 1, 2 ಓಕೆ 1, 2 ನೆಕ್ಸ್ಟ್ 2, 3 2, 3 ನೆಕ್ಸ್ಟ್ 3, 4 ನೆಕ್ಸ್ಟ್ 4, 5 ನೆಕ್ಸ್ಟ್ 5, 6 ಇಷ್ಟು 5, 6 ಮುಗೀತು. ಓಕೆ ಇಷ್ಟು ಬಂದಿದೆ ರಿಲೇಷನ್. ಇಲ್ಲಿ ನೋಡಿ ಈ ರಿಲೇಷನಲ್ಲಿ ನಮ್ಗೇನಿದೆ ಅಲ್ಲಿ ಈ ಫಸ್ಟ್ ಆರ್ಡರ್, ಈ ಆರ್ಡರ್ ಪೇರ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ ದಟ್ ಈಸ್ ಡೊಮೇನ್. ಆರ್ಡರ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ ಅಲ್ಲ ದಟ್ ಈಸ್ ಡೊಮೇನ್, ವಿಚ್ ಮೀನ್ಸ್ ಡೊಮೇನ್ ದಟ್ ಈಸ್ ಈಕ್ವಲ್ ಟು ಡೊಮೇನ್ ಏನು ಬರುತ್ತೆ ಅಂದ್ರೆ ನಮಗೆ ಡೊಮೇನ್ ದಟ್ ಈಸ್ ಈಕ್ವಲ್ ಟು ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟ್ಸ್ ಯಾವ್ದು ನೋಡಿ ದಟ್ ಈಸ್ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ. ಸೊ ದಿಸ್ ಈಸ್ ವಾಟ್ ಡೊಮೇನ್ ನಮಗೆ. ಸೊ ನಮ್ಗೆ ಡೊಮೇನ್ ಇದೆ ನೋಡಿ 1 2 3 4 5 ಇದೆ, 1 2 3 4 5 ಇದೆ. ಸೊ ಆರ್ಡರ್ ಪೇರ್ ಫಸ್ಟ್ ಎಲಿಮೆಂಟ್ನ ಏನಂತೀವಿ ಡೊಮೇನ್ ಅಂತೀವಿ. ಅದೇ ಥರ ರೇಂಜ್ ಅಂದ್ರೆ ಏನು? ರೇಂಜ್ ಅಂದ್ರೆ ಇಸ್ ನಥಿಂಗ್ ಬಟ್ ರೇಂಜ್ ಇದೆ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ನಾವು ಏನಿದೆ ದಟ್ ಈಸ್ ವಾಟ್ ರೇಂಜ್. ಇಲ್ಲಿ ಆರ್ಡರ್ ಪೇರಲ್ಲಿ ಬರ್ದಿದ್ದು ನೋಡಿ, ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಿದೆ ದಟ್ ಈಸ್ 2 ಇದೆ, ದಟ್ ಈಸ್ 3 ಇದೆ, 4 ಇದೆ, 5 ಇದೆ, 6 ಇದೆ. ದಿಸ್ ಇಸ್ ವಾಟ್ ರೇಂಜ್. ಅವ್ರು ಏನು ಕೇಳಿದ್ರೆ ಡೊಮೇನ್ ಕೇಳಿದ್ರೆ ಡೊಮೇನ್ ಬರುತ್ತೆ. ವಾಟ್ ಅಬೌಟ್ ಕೋಡೊಮೈನ್? ಈ ಕಂಪ್ಲೀಟ್ ಸೆಟ್, ಈ ಸೆಟ್ನ ಕಂಪ್ಲೀಟ್ ಸೆಟ್ನ ಏನು ಅಂತೀವಿ ಕೋಡೊಮೈನ್ ಅಂತ. ಇವು ಏನು ಇದು ರೇಂಜ್. ಓಕೆ ಸೊ ದಿಸ್ ಇಸ್ ರೇಂಜ್. ಓಕೆ ದಿಸ್ ಇಸ್ ರೇಂಜ್. ಈ ಕಂಪ್ಲೀಟ್ ಇದೆಯಲ್ಲ ಇದು ಡೊಮೇನ್, ಕೋಡೊಮೈನ್. ಇದು ಕೋಡೊಮೈನ್. ಓಕೆ ಇದು ರೇಂಜ್ ಆಗ್ತಾವೆ ಏನು ಆನ್ಸರ್ಸ್ ಬರ್ತಾವಲ್ಲ ದಟ್ ವಿ ಕಾಲ್ ಇಟ್ ಆಸ್ ರೇಂಜ್. ನಾವು ಏನು ಡೊಮೇನ್ ಇಸ್ ನಥಿಂಗ್ ಬಟ್ ನಾವು ಏನು ವ್ಯಾಲ್ಯೂಸ್ ಹಾಕ್ತೀವಲ್ಲ ಅದನ್ನ ಡೊಮೇನ್ ಅಂತೀವಿ. ಓಕೆ ಸೊ ನಾವು ಏನು ವ್ಯಾಲ್ಯೂಸ್ ಹಾಕ್ತೀವಿ ಅದನ್ನ ಡೊಮೇನ್ ಅಂತೀವಿ. ಏನು ಆನ್ಸರ್ಸ್ ಬರ್ತಾವಲ್ಲ ಅದು ರೇಂಜ್ ಆಗುತ್ತೆ. ಸೊ ಈ ಕೋಡೊಮೈನ್ ಇಸ್ ನಥಿಂಗ್ ಬಟ್ ಈ ಕಂಪ್ಲೀಟ್ ಸೆಟ್ ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ ನಾವು ಕೋಡೊಮೈನ್ ಎಲಿಮೆಂಟ್ಸ್ ಅಂತ. ಈ ಎಲ್ಲ ಕಂಪ್ಲೀಟ್ ಸೆಟ್ನ ಏನಂತೀವಿ ನಾವು ಕೋಡೊಮೈನ್ ಅಂತಂತೀವಿ. ಅದು ಆನ್ಸರ್ ಬಂದಿರ್ತದೆ ಅದು ರೇಂಜ್. ಬಟ್ ರೇಂಜ್ ಇಸ್ ಎ ಸಬ್ಸೆಟ್ ಆಫ್ ಕೋಡೊಮೈನ್. ರೇಂಜ್ ಅನ್ನೋದೇನು ಸಬ್ಸೆಟ್ ಆಫ್ ಕೋಡೊಮೈನ್. Why? Because ನೋಡಿ range is a subset of codomain. Range that is subset of codomain. Why? Because codomain ಎಲ್ಲ ಎಲಿಮೆಂಟ್ಸ್ ಏನಿರ್ತಾರೆ ರೇಂಜ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಏನಿರ್ತಾರೆ ನಮಗೆ ಕೋಡೊಮೈನ್ ಇಲ್ಲಿ ಇನ್ನೊಂದ್ಸಲ ಬರೀತೀನಿ ನೋಡಿ ನೀಟಾಗಿ. ರೇಂಜ್ is subset of codomain. Why? Because ರೇಂಜ್ ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ ನಾವು ಏನಿರುತ್ತೆ ಎಲ್ಲಿರ್ತಾವೆ ಅಂದ್ರೆ ಕೋಡೊಮೈನ್ ಇರ್ತವೆ. ಬಿಕಾಸ್ ಇದು ಕಂಪ್ಲೀಟ್ ಸೆಟ್ ನ ಕೋಡೊಮೈನ್ ಅಂತೀವಿ. ಇದು ನೋಡಿ ಇದು ರೇಂಜ್. ಓಕೆ ಎಲ್ಲ ಇಲ್ಲಿ ಬೇಕಾದ್ರೆ 2 3 4 5 6 ಏನದೆ 1 2 3 4 5 6 ಎಲ್ಲ ಇದಾವ. ಓಕೆ ಸೊ ಅದರಲ್ಲಿ ವಿಚ್ ಮೀನ್ಸ್ ರೇಂಜ್ ದಿಸ್ ಇಸ್ ರೇಂಜ್, ದಿಸ್ ಇಸ್ ಕೋಡೊಮೈನ್, ವಿಚ್ ಮೀನ್ಸ್ ರೇಂಜ್ ಇಸ್ ಎ ಸಬ್ಸೆಟ್ ಆಫ್ ಕೋಡೊಮೈನ್ ಅಂತ ಗೊತ್ತಿರಬೇಕು. ಇಲ್ಲಿ ಆರ್ಡರ್ ಪೇರ್ ಅಲ್ಲಿ ಫಸ್ಟ್ ಎಲಿಮೆಂಟ್ಸ್ ಏನು ಬರ್ತವೆ ನಾವು ಏನು ಮಾಡ್ತೀವಿ ಅದನ್ನ ನಾವು ಡೊಮೇನ್ ಅಂತೇಳಿ, ಆರ್ಡರ್ ಪೇರ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ಸ್ ಏನು ಬರ್ತವೆ ನಮಗೆ ಅದನ್ನ ನಾವು ಅಂತೀವಿ ರೇಂಜ್ ಅಂತ ಅಂತೀವಿ. ಓಕೆ ಸೊ ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಕೂಡ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 12. ಫಸ್ಟ್ ಇದು ಬರ್ಕೊಳ್ಳಿ ನೋಡೋಣ. Okay, next question ಏನಿದೆ ನೋಡಿ, question number 12. R be the relation on A defined by, ಇದು A ಬರಬಾರ್ದಿತ್ತು, ಇದು ನ್ಯಾಚುರಲ್ ನಂಬರ್ ಬರಬೇಕಿತ್ತು. ಸ್ವಲ್ಪ ನಾನು ಹಿಂದೆ ಮುಂದೆ ಮಾಡಿದ್ದೀನಿ ಕ್ವಶನ್, ಸ್ವಲ್ಪ ನೋಟ್ ಮಾಡ್ಕೊಳ್ತೀನಿ. ಇದು R be the relation on natural numbers. Okay. R with the relation on natural numbers. So defined by R, x comma y is such that y that is equal to x plus 5. Okay, y that is equal to x plus 5. X value is lesser than 4. X comma y belongs to natural number. First normal relation is defined on natural numbers. Andre relation is defined on natural numbers to natural number anta. ನ್ಯಾಚುರಲ್ ನಂಬರ್ ಇಂದ ನ್ಯಾಚುರಲ್ ನಂಬರ್ಗೆ ನಾವು ರಿಲೇಷನ್ ಫಾರ್ಮ್ ಮಾಡ್ತಿದ್ವಿ ಅಂತ ಅರ್ಥ. ನ್ಯಾಚುರಲ್ ನಂಬರ್ ರಿಲೇಷನ್ ಫಾರ್ಮ್ ಮಾಡ್ತೀವಿ ಅಂದರೆ ಬರ್ಕೊಳ್ಳಿ. ಫಸ್ಟ್ ಏನಿದೆ ನಮಗೆ ಎಲ್ಲ ನ್ಯಾಚುರಲ್ ನಂಬರ್ ಬರ್ಕೊಂಡು ಹೋಗಿ, ದಟ್ ಈಸ್ ಏನು 1 2 3 4 5 ಇದರ ಕಂಟಿನ್ಯೂ ಹಾಕಂತ ಹೋಗುತ್ತಿದೆ. ಅದೇ ಥರ ಇಲ್ಲಿ ಏನಾಗುತ್ತೆ 1 2 3 4 5 6 7 ಇದೇ ಥರ ಕಂಟಿನ್ಯೂ ಹಾಕಂತ ಹೋಗುತ್ತೆ. ಓಕೆ ನಾವು ಇದನ್ನು ಸ್ವಲ್ಪ ದೊಡ್ಡದು ಬರ್ಕೊಳ್ಳೋಣ. ವೈ? ಬಿಕಾಸ್ ಇಲ್ಲಿ ನೋಡಿ ಎಲ್ಲ ಎಲಿಮೆಂಟ್ಸ್ ಬರೆಯೋಣ. ಇಲ್ಲಿ ಏನಾಗುತ್ತೆ 1 2 3 4 5 6 7 8 9 10 11 so on ಅಪ್ ಟು ಕಂಟಿನ್ಯೂ ಹಾಕಂತ ಹೋಗುತ್ತೆ. ಈಗ ನೋಡಿ ಇಲ್ಲಿ x ವ್ಯಾಲ್ಯೂ 1 ಹಾಕಿ, ಇಲ್ಲಿ x ವ್ಯಾಲ್ಯೂ 1 ಹಾಕಿದ್ರೆ y ವ್ಯಾಲ್ಯೂ 1 ಬರುತ್ತೆ. x ವ್ಯಾಲ್ಯೂ 1 ಹಾಕಿದಾಗ ದಟ್ ಈಸ್ x ದಟ್ ಈಸ್ ಈಕ್ವಲ್ ಟು 1 ಆಗಿದೆ, y ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ದಟ್ ಈಸ್ 1 ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 6 ಆಗುತ್ತೆ. ಅಂದರೆ x ವ್ಯಾಲ್ಯೂ 1 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರ್ತದೆ ದಟ್ ಈಸ್ 6 ಆಗುತ್ತೆ. 6 ಬರ್ಕೊಂಡು ಅದೇ ಥರ x ವ್ಯಾಲ್ಯೂ 2 ಹಾಕಿ, x ವ್ಯಾಲ್ಯೂ 2 ಹಾಕಿದಾಗ ನಾವೇನು ಮಾಡ್ಬೇಕು, x ವ್ಯಾಲ್ಯೂ 2ದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ, ಇದು 2 ಪ್ಲಸ್ 5 ಮಾಡಿದಾಗ 7 ಬರುತ್ತೆ.
ಎಕ್ಸ್ ವ್ಯಾಲ್ಯೂ 2 ಹಾಕಿದಾಗ 2 y ವ್ಯಾಲ್ಯೂ ಎಷ್ಟು ಬರುತ್ತೆ 7 ಬರುತ್ತೆ 7. ಅದೇ ಥರ ಎಕ್ಸ್ ವ್ಯಾಲ್ಯೂ 3 ಹಾಕಿ, ಎಕ್ಸ್ ವ್ಯಾಲ್ಯೂ 3 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ, y ವ್ಯಾಲ್ಯೂ ಎಷ್ಟು ಬರುತ್ತೆ 8 ಬರುತ್ತೆ, ಎಕ್ಸ್ ವ್ಯಾಲ್ಯೂ 3 ಹಾಕಿದಾಗ y ವ್ಯಾಲ್ಯೂ 8. ಅದೇ ಥರ ಎಕ್ಸ್ ವ್ಯಾಲ್ಯೂ 4 ಹಾಕಿ, ಎಕ್ಸ್ ವ್ಯಾಲ್ಯೂ 4 ದಟ್ ಈಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ 4 ಹಾಕಿದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ, y ವ್ಯಾಲ್ಯೂ 9 ಬರುತ್ತೆ 9 ಬರುತ್ತೆ. ಇಷ್ಟು ಬರ್ಕೊಂಡು ಅದೇ ಅವ್ರು ಏನು ಕೊಡಿದ್ರೆ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಲೆಸ್ಸರ್ ದನ್ 4 ಅಂತ ಹೇಳಿದ್ರು. ಲೆಸ್ಸರ್ ದನ್ 4 ಅಂದ್ರೆ ಏನು, ನಾವೇನು ಮಾಡಬೇಕು 4ಕ್ಕಿಂತ ಕಡಿಮೆ ತಗೋಬೇಕು. ಅಂದ್ರೆ 4 ತಗೋಬಾರ್ದು, ಇಲ್ಲಿ 4 ತಗೋಬಾರ್ದು. ಓಕೆ 4 ತೆಗೆದುಬಿಡಿ, ಓಕೆ 4 ತೆಗೆದುಬಿಡಿ. ನಮ್ಗೆ ಇಷ್ಟೇ ಆನ್ಸರ್. ನಮ್ಗೇನು ಎಕ್ಸ್ ವ್ಯಾಲ್ಯೂನು ಲೆಸ್ಸರ್ ದನ್ 4 ಇದ್ದಾಗ ನಮ್ಗೆ ರಿಲೇಷನ್ ಏನು ಬರುತ್ತೆ, ಈಗ ರಿಲೇಷನ್ ನೋಡಿ ಏನು ಬರುತ್ತೆ, ರಿಲೇಷನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ 1,5 1,5 ನೆಕ್ಸ್ಟು 2,6 ನೆಕ್ಸ್ಟ್ ಏನು 3,9 3,8. ಓಕೆ ಇಷ್ಟೇನು ರಿಲೇಷನ್ ಬರುತ್ತೆ ನಮ್ಗೆ. ಇದರಲ್ಲಿ ಅವ್ರು ಏನು ಕೇಳಿದ್ದಾರೆ, ಸೊ ದೇ ಹ್ಯಾವ್ ಆಸ್ಕ್ಡ್ ರೇಂಜ್. ರೇಂಜ್ ಅಂದ್ರೆ ಏನು, ಇಲ್ಲಿ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ನಾವು ಏನಂತೀವಿ ರೇಂಜ್. ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಿದಾವೆ ನೋಡಿ, ಸೊ ದಟ್ ಈಸ್ ರೇಂಜ್ ದಟ್ ಈಸ್ ಈಕ್ವಲ್ ಟು ರೇಂಜ್ ದಟ್ ಈಸ್ ಈಕ್ವಲ್ ಟು 5,6,8. 5,6,8 ಇದೆನಾ, ಓಕೆ ಅಲ್ಲಿ ಇಲ್ಲಿದೆ ನೋಡಿ 5,6,8. ಸಾರಿ 5, ಇಲ್ಲ 6 ನಾನು ತಪ್ಪು ಬರ್ಕೊಂಡಿದ್ದೀನಿ. ದಿಸ್ ಇಸ್ 6,7,8 ಇಲ್ಲಿ ತಪ್ಪು ಬರ್ತೀನಿ ತಡ್ರಿ. ಬಿಕಾಸ್ ರೇಂಜ್ ನೋಡಿ 1,6 2,7 3,8 ಬರಬೇಕಿತ್ತು. ದಟ್ ಈಸ್ 1,6 2,7 ನೆಕ್ಸ್ಟ್ 3,8. ನಾವು ಇಲ್ಲಿ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ನಾವು ಏನಂತೀವಿ ರೇಂಜ್ ಅಂತಂತೀವಿ. ಸೊ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ಬರ್ತೀವಿ ದಟ್ ಈಸ್ 6,7,8. ಓಕೆ 6,7,8 ಇಲ್ಲಿದ್ದೇನೆ. ಓಕೆ ದಟ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಈಗ ನೋಡಿ ಎಕ್ಸಾಕ್ಟ್ಲಿ ಸೇಮು ಬಟ್ ಸೆಟ್ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ, ನಾವು ಜಸ್ಟ್ ರೇಂಜ್ ಆಫ್ ದಿ ರಿಲೇಷನ್ ಆರ್, ರೇಂಜ್ ಆಫ್ ದಿ ರಿಲೇಷನ್ ಆರ್ ಡಿಫೈನ್ಡ್ ಬೈ ಎಕ್ಸ್, x+5 ಕೊಟ್ಟಿದ್ದಾರೆ. ಓಕೆ ಇನ್ಸ್ಟೆಡ್ ಆಫ್ ಗಿವಿಂಗ್ y ಏನು ಕೊಟ್ಟಿದ್ದಾರೆ ಅವರು x+5 ಕೊಟ್ಟಿದ್ದಾರೆ. ಅಂದ್ರೆ ಮೀನಿಂಗ್ ಏನಂದ್ರೆ ಅವ್ರು ಎಕ್ಸ್ ವ್ಯಾಲ್ಯೂ ಎಕ್ಸ್ ಅಂದ್ರೆ y ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಏನು ಕೊಟ್ಟಿದ್ದಾರೆ x+5 ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆ x+5 ಅದನ್ನ ಇಲ್ಲಿ ನೋಡಿ ಡಿಫೈನ್ಡ್ ಆನ್ x ಬಿಲಾಂಗ್ಸ್ ಟು ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ, ನಾವು ಎಕ್ಸ್ ವ್ಯಾಲ್ಯೂ ಏನು ಹಾಕ್ಬೇಕು 0 ಹಾಕಿ, ಇದು ಏನು y ವ್ಯಾಲ್ಯೂ ಏನು ಬರ್ತದೆ ಅದನ್ನು ಕಂಡುಹಿಡಿ. ಓಕೆ ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ ಎಕ್ಸ್ ವ್ಯಾಲ್ಯೂ 0 ಹಾಕಿ y ವ್ಯಾಲ್ಯೂ ಏನು ಬರ್ತದೆ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 0 + 5. 0 + 5 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ 5 ಆಗುತ್ತೆ. ಅಂದರೆ 0,5 ಅನ್ನೋದು 1. ಈಗ ಎಕ್ಸ್ ವ್ಯಾಲ್ಯೂ 1 ಹಾಕಿ, ಎಕ್ಸ್ ವ್ಯಾಲ್ಯೂ 1 ಹಾಕಿದ y ವ್ಯಾಲ್ಯೂ ಎಷ್ಟಾಗುತ್ತೆ 1 + 5 1 + 5 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 6 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 2 ಹಾಕಿ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 2 + 5 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 7. ಎಕ್ಸ್ ವ್ಯಾಲ್ಯೂ 3 ಹಾಕಿ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 3 + 5 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 8. ಅದೇ ಥರ ನಮಗೆ ಎಕ್ಸ್ ವ್ಯಾಲ್ಯೂ 4 ಹಾಕಿ, ಎಕ್ಸ್ ವ್ಯಾಲ್ಯೂ 4 ಹಾಕಿ y ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಸೆಕೆಂಡ್. ಓಕೆ ಎಕ್ಸ್ ವ್ಯಾಲ್ಯೂ 4 ಹಾಕಿ, ಎಕ್ಸ್ ವ್ಯಾಲ್ಯೂ 4 ದಾಗ y ವ್ಯಾಲ್ಯೂ ಎಷ್ಟು ಬರುತ್ತೆ ದಟ್ ಈಸ್ 4 + 5 ಮಾಡಿದಾಗ ಎಷ್ಟಾಗುತ್ತೆ ದಟ್ ಈಸ್ 9 ಆಗುತ್ತೆ. ಅದೇ ಥರ ಎಕ್ಸ್ ವ್ಯಾಲ್ಯೂ 5 ಹಾಕಿ y ದಟ್ ಈಸ್ ಈಕ್ವಲ್ ಟು 5 + 5 ಮಾಡಿದಾಗ ಎಷ್ಟಾಗುತ್ತೆ ದಟ್ ಈಸ್ 10 ಆಗುತ್ತೆ. ನಮ್ಗೆ ರಿಲೇಷನ್ ಏನು ಬಂತು, ಅವ್ರು ಏನು ಕೊಟ್ಟಿದ್ದಾರೆ ರೇಂಜ್ ಅಂತ ಕೇಳಿದ್ದಾರೆ. ರೇಂಜ್ ಅಂದ್ರೆ ರಿಲೇಷನ್, ಫಸ್ಟ್ ರಿಲೇಷನ್ ಬರ್ಕೊಳ್ಳೋಣ. ರಿಲೇಷನ್ ಏನು ಬರುತ್ತೆ ನೋಡಿ, ರಿಲೇಷನ್ ಆರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ, ಸ್ವಲ್ಪ ಸ್ಕ್ರೀನ್ ಇಶ್ಯೂ ಇದೆ. ಸೊ ರಿಲೇಷನ್ ಆರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ, ಸೊ ನೋಡಿ 0,5 ಒಂದು 0,1 ವಾಟರ್ ಪೇರು, ಸೊ ದಟ್ ಈಸ್ 0,15. ನೆಕ್ಸ್ಟು 0,5 1,6 ನೆಕ್ಸ್ಟು 2,7 ನೆಕ್ಸ್ಟ್ 3,8 ನೆಕ್ಸ್ಟು 3,8 ನೆಕ್ಸ್ಟ್ ಏನಿದೆ 4,9 ನೆಕ್ಸ್ಟು 5,10 ಇಷ್ಟು ಬರ್ಕೊಂಡಿವ. ಇಷ್ಟು ಬರ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ, ಇಷ್ಟು ಬರ್ಕೊಂಡ್ಮೇಲೆ ನಮಗೆ ಅದರಲ್ಲಿ ನೋಡಿ ಸೆಕೆಂಡ್ ಎಲಿಮೆಂಟ್ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವ್ಯಾವ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರೇಂಜ್. ಓಕೆ ಸೊ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ಏನಿದಾವೆ ಅದನ್ನ ಏನಂತೀವಿ ನಾವು ರೇಂಜ್ ಅಂತ ಇರ್ತೀವಿ. ದಟ್ ಈಸ್ ರೇಂಜ್ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ 5, 6, 7, 8, 9, 10. ದಿಸ್ ಇಸ್ ವಾಟ್ ರೇಂಜ್. ಅವ್ರು ಏನು ಕೇಳಿದ್ರೆ ರೇಂಜ್ ಕೇಳಿದ್ರೆ, ರೇಂಜ್ ಅಂದ್ರೆ ಏನು, ದಟ್ ಈಸ್ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ನಾವು ಏನಂತೀವಿ ರೇಂಜ್ ಅಂತೀವಿ. ದಟ್ ಈಸ್ ವಾಟ್ ಅವ್ರು ಏನು 5, 6, 7, 8, 10. ಸೊ ದಿಸ್ ಇಸ್ ವಾಟ್ ದಿ ರೇಂಜ್. We will go for next question, just write down. Next ನೋಡಿ ಏನಿದೆ, ರಿಲೇಷನ್ ಆರ್ be a relation on natural numbers given by x, y that is equal to.
x, y such that 4x plus 3y that is equal to 20 ಅಂತ ಹೇಳಿದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಬಿಲಾಂಗ್ಸ್ ಟು ಆರ್ ಅಂತ ಕೇಳಿದ್ರೆ. ಓಕೆ, ಇವೆಲ್ಲ ಏನು, ಸೊ ಇದೆಲ್ಲ ನೋಡು, ಇವೆಲ್ಲ ಏನು ಒಂದು ಆರ್ಡರ್ ಪೇರ್. ಓಕೆ, ಆರ್ಡರ್ ಪೇರ್ ಯಾವ ಈ ರಿಲೇಷನ್ ಅಲ್ಲಿ ಒಂದು ಆರ್ಡರ್ ಪೇರ್, ಈ ಆರ್ಡರ್ ಪೇರು ಈ ರಿಲೇಷನ್ಗೆ ಬಿಲಾಂಗ್ ಆಗ್ತಾವ ಇಲ್ಲ, ಯಾವ ಬಿಲಾಂಗ್ ಆಗ್ತಾವ ಬರ್ಕೊಳ್ಳಿ. ಇಲ್ಲ ಲೆಟ್ಸ್ ಕನ್ಸಿಡರ್ 2, 4 ಅಂದ್ರೆ ಎಕ್ಸ್ ವ್ಯಾಲ್ಯೂ ದಿಸ್ ಇಸ್ ವಾಟ್ x, y ಕೊಟ್ಟಿದ್ದಾರೆ ಅವರು, x, y ಕೊಟ್ಟಿದ್ದಾರೆ ಅವ್ರು, x, y ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 20 ಬರುತ್ತೆ, ಇಲ್ಲಿ ನೋಡಿ ಚೆಕ್ ಮಾಡಿ ಯಾವ 20 ಬರುತ್ತೆ ದಟ್ ಈಸ್ ವಾಟ್ ದಿ ಆರ್ಡರ್ ಪೇರ್ ಬಿಲಾಂಗ್ಸ್ ಟು ದಿಸ್ ರಿಲೇಷನ್ ಅಂತ ಬರೀಬೇಕು. ಓಕೆ, ನಾವು ಜಸ್ಟ್ ಬೇಕಾದ್ರೆ 4 ಟೈಮ್ಸ್ ಆಫ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ 2 ಇದೆ, 2 ಬರ್ಕೊಳ್ಳಿ, 2 ಪ್ಲಸ್ 3 ಟೈಮ್ಸ್ ಆಫ್ ವೈ ಅಲ್ಲಿ ಎಷ್ಟಿದೆ, ವೈ ವ್ಯಾಲ್ಯೂ 4 ಇದೆ, 4 ಬರ್ಕೊಳ್ಳಿ. ದಟ್ ಈಸ್ ಎಷ್ಟು ಬರುತ್ತೆ ನೋಡಿ, ದಟ್ ಈಸ್ 4 2 8 ಪ್ಲಸ್ 3 4 ಎಷ್ಟಾಗುತ್ತೆ 12 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 20 ಬರುತ್ತೆ. 20 ಬರ್ತಿದೆ ಅಂದ್ರೆ ಇದು ಬಿಲಾಂಗ್ ಆಗ್ತಿದೆ, ಸೊ ಇದು ಬರ್ತಿದೆ. ಓಕೆ, ಇದು ಬರ್ತಿದೆ. ನೆಕ್ಸ್ಟ್ ಬೇರೆ ನೋಡೋಣ, ಬೇರೆ ಬರ್ತಾವಿಲ್ಲ ನೋಡಿ. ಓಕೆ, ನಾವು ಜಸ್ಟ್ ವೇರ್ ಎವರ್ ಇದು ಎಕ್ಸ್ ವ್ಯಾಲ್ಯೂ 4 ಹಾಕಿ, ಎಕ್ಸ್ ವ್ಯಾಲ್ಯೂ 4 ಹಾಕಿ, ಎಕ್ಸ್ ವ್ಯಾಲ್ಯೂ 3 ಹಾಕಿ, ವೈ ವ್ಯಾಲ್ಯೂ 4 ಹಾಕಿ, ದಟ್ ಈಸ್ 4 ಟೈಮ್ಸ್ ಆಫ್ 3 ಪ್ಲಸ್ 3 ಟೈಮ್ಸ್ ಆಫ್ 4 ದಟ್ ಈಸ್ ಈಕ್ವಲ್ ಎಷ್ಟು ಅಂದರೆ 4 3 12 ಬರುತ್ತೆ, ಇಲ್ಲಿ 4 3 4 12 ಬರುತ್ತೆ, 24 ಬರುತ್ತೆ. ಸೊ ಅದು ನಮ್ಗೆ ಏನು ಬರ್ಬೇಕು, 20 ಬರಬೇಕು. ಅಂದರೆ ಇದು ರಾಂಗ್ ಅಂತ, ಇದು ರಾಂಗ್ ಅಂತ ಇರ್ತಾರೆ ನಾವು, ಇದಾಯ್ತು. ಅದೇ ಥರ ನಾವೇನು ಮಾಡಬೇಕು, ನೆಕ್ಸ್ಟ್ ರಿಲೇಷನ್ ಏನಿದ್ರೆ 5, 0 ನೋಡಿ, 5, 0 ನೋಡಿ, 5, 0 ಎಕ್ಸ್ ವ್ಯಾಲ್ಯೂ ನಮ್ಗೆ ಏನಾಗಬೇಕು, ಎಕ್ಸ್ ವ್ಯಾಲ್ಯೂ ನಾವೇನಾಗಬೇಕು, ನಮಗೆ 5 ಆಗಬೇಕು, ವೈ ವ್ಯಾಲ್ಯೂ 0 ಹಾಕಿ, ದಟ್ ಈಸ್ 4 ಟೈಮ್ಸ್ ಆಫ್ 5 ಪ್ಲಸ್ 3 ಟೈಮ್ಸ್ ಆಫ್ 0 ದಟ್ ಈಸ್ ಈಕ್ವಲ್ ಟು 20. 4 5 20 ಆಗುತ್ತೆ, 20 ದಟ್ ಈಸ್ ಈಕ್ವಲ್ ಟು 20 ಬರ್ತಿದೆ, ವಿಚ್ ಮೀನ್ಸ್ ಇದನ್ನು ಬರ್ತಿದೆ ಅಂತ ಅರ್ಥ. 5, 0 ಈಸ್ ಆಲ್ಸೋ ಬಿಲಾಂಗ್ಸ್ ಟು ದಿಸ್ ಆರ್ ಅಂತ ಹೇಳಿದೆ. ಓಕೆ, ಸೊ 5, y ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಬರ್ತಿದೆ. ನಾವು ಇಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ನಾವು ಬೇಕಾದ್ರೆ ನೋಡಿ ಏನು ಬರುತ್ತೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದನ್ನು ಸೈಡಿಗೆ ಬರ್ಕೊಳ್ತೀನಿ, ವೈ ಬಿಕಾಸ್ ಯು ಆರ್ ಗೆಟಿಂಗ್ ದಿಸ್ 20 ಬರ್ತಿದೆ ನಮ್ಗೆ. ನೆಕ್ಸ್ಟ್ ಏನು ಮಾಡೋಣ, ಈಗ -4, 12 ತಗೋಣ. -4, 12 ಇಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ ಏನು ನಮಗೆ, ಎಕ್ಸ್ ವ್ಯಾಲ್ಯೂ -4 ಇದೆ, ಎಕ್ಸ್ ವ್ಯಾಲ್ಯೂ -4 ಇದೆ, ವೈ ವ್ಯಾಲ್ಯೂ ಏನು 12 ಇದೆ. ಇಟ್ ಈಸ್ 4 ಟೈಮ್ಸ್ ಆಫ್ -4 ಪ್ಲಸ್ 3 ಟೈಮ್ಸ್ ಆಫ್ 12 ದಟ್ ಈಸ್ ಈಕ್ವಲ್ ಟು -4 ಇಂಟು -4 ಅಂದರೆ -16 ಬರುತ್ತೆ, -60 ಪ್ಲಸ್ 12 3 36 ಬರುತ್ತೆ ನೋಡಿ. 36 ಅಲ್ಲಿ 16 ಹೋದಾಗ ಎಷ್ಟು ಬರುತ್ತೆ, 20 ಬರುತ್ತೆ. ಓಕೆ, ಇದನ್ನು 20 ಬರುತ್ತಿದೆ ನಮಗೆ, ವಿಚ್ ಮೀನ್ಸ್ ಇವು 3 ಬರ್ತಿದ್ದಾವೆ ನಮಗೆ. ಸೊ 3 ನಮಗೆ ಕರೆಕ್ಟ್ ಆನ್ಸರ್ ಬರ್ತಿದ್ದಾವೆ. ಅವ್ರೇನು ಕೊಟ್ಟಿದ್ದಾರೆ, ಬಟ್ ಅವ್ರೇನು ಕೊಟ್ಟಿದ್ದಾರೆ, ಆರ್ ಬಿ ಎ ರಿಲೇಷನ್ ಆನ್ ನ್ಯಾಚುರಲ್ ನಂಬರ್ಸ್. ಆರ್ ಬಿ ಎ ರಿಲೇಷನ್ ನಂಬರ್ ನ್ಯಾಚುರಲ್, ಬಟ್ ಇದು ನ್ಯಾಚುರಲ್ ನಂಬರ್. -4 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲ. ಸೊ -4 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲ, ಅದಕ್ಕೋಸ್ಕರ ಇದನ್ನು ಕ್ಯಾನ್ಸಲ್ ಮಾಡಿ. ಓಕೆ, ಅದೇ ಥರ ಇಲ್ಲಿ ನೋಡಿ, ಸೊ ಆರ್ ಬಿ ರಿಲೇಷನ್ ಆನ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಇದು ದಿಸ್ ಇಸ್ ವೈ ಆಲ್ಸೋ ನಮ್ಗೆ ನ್ಯಾಚುರಲ್ ನಂಬರ್ ಬೇಕು. ಸೊ ನಮಗೆ ಸೆಟ್ ಏನು ತೊಗೋಬೇಕಂದ್ರೆ ಈ ಸೆಟ್ ಎಲ್ಲ ಎಲಿಮೆಂಟ್ಸು, ಈ ಸೆಟ್ ಎಲ್ಲ ಎಲಿಮೆಂಟ್ಸ್ ಏನು, ಇಲ್ಲಿ ನ್ಯಾಚುರಲ್ ನಂಬರ್ಸ್ ಇರಬೇಕು, ಇಲ್ಲಿ ನ್ಯಾಚುರಲ್ ನಂಬರ್ಸ್ ಬೇಕು. ಅಂದರೆ ಇಲ್ಲಿ 0 ಬರ್ತಿದೆ, 0 ಅನ್ನೋದು ನ್ಯಾಚುರಲ್ ನಂಬರ್. ಓಕೆ, 0 ಅನ್ನೋದು ನಾಟ್ ಎ ನ್ಯಾಚುರಲ್ ನಂಬರ್, ದಟ್ ಈಸ್ ವೈ ಇಟ್ ಈಸ್ ರಾಂಗ್ ಅಂತ ಅರ್ಥ. ಓಕೆ, ಸೊ ದಟ್ ಈಸ್ ವೈ ನಮ್ಗೆ ಬರ್ತಿದೆ ಈಕ್ವಲ್ ಟು 0 ಬರ್ತಿದೆ, ಈಕ್ವಲ್ ಟು 20 ಬರ್ತಿದೆ. ಬಟ್ ಇಲ್ಲೇನಿದೆ, ಇಲ್ಲಿ ನೆಗೆಟಿವ್ ನಂಬರ್ಸ್ ಇದೆ, ನೆಗೆಟಿವ್ ನಂಬರ್ ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಅದೇ ಥರ 0 ಇದೆ, 0 ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಅವ್ರು ಏನು ಕೊಡಿದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ನ್ಯಾಚುರಲ್ ನಂಬರ್. ಡಿಫೈನ್ಡ್ ಆನ್ ನ್ಯಾಚುರಲ್ ನಂಬರ್ ಅಂತ ಬಂದಾಗ ಸೊ ನಾವೇನಿರಬೇಕು, ಎಕ್ಸ್ ಮತ್ತು ವೈ ವ್ಯಾಲ್ಯೂ ನ್ಯಾಚುರಲ್ ನಂಬರ್ಸ್ ಇರಬೇಕು. ನ್ಯಾಚುರಲ್ ನಂಬರ್ಸ್ ಹಾಕಿದಾಗ ನಮ್ಗೆ 20 ಬರಬೇಕು. ದಟ್ ಈಸ್ ವಾಟ್ ದಿ ರಿಲೇಷನ್, ವಿಚ್ ಮೀನ್ಸ್ ದಿಸ್ ಆನ್ಸರ್ ಇಸ್ ಕರೆಕ್ಟ್. Let's take down. Okay, so we will go for question number 15. Question number 15 ಏನಿದೆ ನೋಡಿ. Question number 15 ಅಂದ್ರೆ relation R is defined by R that is equal to x, y such that x plus 2y that is equal to 8. x, y belongs to natural numbers ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದೆನ್ ವಾಟ್ ಈಸ್ ಡೊಮೇನ್ ಅಂತ ಕೊಡಿ. ಈ ರಿಲೇಷನ್ ಬರ್ಕೊಳ್ಳೋಣ ಫಸ್ಟ್. ರಿಲೇಷನ್ ಏನು ಬರುತ್ತೆ, ಆಮೇಲೆ ಡೊಮೇನ್ ಕಂಡು ಹಿಡ್ಕೊಳ್ಳೋಣ. ಅವ್ರು ಏನು ಹೇಳಿದ್ರೆ ಎಕ್ಸ್ ಮತ್ತು ವೈ ಏನು ಬರಬೇಕು, ನ್ಯಾಚುರಲ್ ಆಗಬೇಕು, ಎರಡು ನ್ಯಾಚುರಲ್ ನಂಬರ್ ಬೇಕು. ಓಕೆ, ಅಂದರೆ ಎಕ್ಸ್ ಮತ್ತು ವೈ ನ್ಯಾಚುರಲ್ ನಂಬರ್ ಇರಬೇಕು. ಈ ರಿಲೇಷನ್ ಇಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 2y. ಇದು ನೆಕ್ಸ್ಟ್ ಸ್ಲೈಡಲ್ಲಿ ಮಾಡೋಣ. ಜಸ್ಟ್ ಸಿ ಎಕ್ಸ್ ಪ್ಲಸ್ 2y ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 2y ಅಂತ ಅವ್ರು ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ದಾರೆ, 8 ಅಂತ ಕೊಟ್ಟಿದ್ದಾರೆ. ಅವ್ರು ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಅವ್ರು ಕೊಟ್ಟಿದ್ದಾರೆ ಅಂತಂದ್ಮೇಲೆ ಸೊ ನಾವು ಏನು ಮಾಡೋಣ ಅಂದರೆ ಇದನ್ನ ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಬರ್ಕೊಳ್ಳೋಣ ಫಸ್ಟ್. ಇದನ್ನ ಏನು ಮಾಡೋಣ, ಇನ್ ಟರ್ಮ್ಸ್ ಆಫ್ ವೈ ಬರ್ಕೊಳ್ಳೋಣ. ದಟ್ ಈಸ್ ವೈ ಕ್ಯಾನ್ ರೈಟ್ ಆಸ್ ಇದನ್ನ ಹೆಂಗೆ ಬರೀತೀರಾ, ದಟ್ ಈಸ್ 2y ದಟ್ ಈಸ್ ಈಕ್ವಲ್ ಟು 8 ಮೈನಸ್ ಎಕ್ಸ್. ಅಂದರೆ ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, 8 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ಇಷ್ಟು ಬರ್ಕೊಳ್ಳಿ ಫಸ್ಟ್. ಈಗ ನಾಳೆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ದೆ. ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ ವ್ಯಾಲ್ಯೂ ಏನು ಬರುತ್ತೆ ನೋಡಿ. ಸೊ ಎಕ್ಸ್ ವ್ಯಾಲ್ಯೂ ನ್ಯಾಚುರಲ್ ನಂಬರ್ಸ್ ಹೇಳಿದ್ರು ಅಂದರೆ ಇಲ್ಲೆಲ್ಲ ಏನು ವ್ಯಾಲ್ಯೂಸ್ ತೊಗೊಳ್ತೀವಿ, ಇಲ್ಲಿನೂ ನ್ಯಾಚುರಲ್ ನಂಬರ್ಸ್ ಇರಬೇಕು, ಮತ್ತು ಈ ಸೆಟ್ ಏನು ತೊಗೊಳ್ತೀವಿ ಇಲ್ಲಿ ಎಲ್ಲ ನ್ಯಾಚುರಲ್ ನಂಬರ್ಸ್ ತೊಗೋಬೇಕು. ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 5 6 ಅದು ತೊಗೋಬೇಕಾ, 1 2 3 4 5 6 7 8 9 ಸೊ ಆನ್ ಅಪ್ ಟು ಇನ್ಫಿನಿಟ್. ನ್ಯಾಚುರಲ್ ನಂಬರ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ 1 ತೊಗೊಳ್ತೀನಿ. ಈಗ ಎಕ್ಸ್ ವ್ಯಾಲ್ಯೂ ತೊಗೊಂಡ್ರೆ ವೈ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ.
ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 8 - 1 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ನಮಗೆ 8 - 1 ಅಂದರೆ 7 ಡಿವೈಡ್ ಬೈ 2. 7 ಡಿವೈಡ್ ಬೈ 2 ಅನ್ನೋದೇನು ಒಂದು ನ್ಯಾಚುರಲ್ ನಂಬರ್ ಹೌದಾ? ಅಲ್ಲ. ಎಕ್ಸ್ ವ್ಯಾಲ್ಯೂ ನ್ಯಾಚುರಲ್ ನಂಬರ್, ವೈ ಎಲ್ ಇದು ನ್ಯಾಚುರಲ್ ನಂಬರ್ ಅಲ್ಲ. ಸೊ ನೆಕ್ಸ್ಟ್ ಅಲ್ಲಿ ಎಕ್ಸ್ ವ್ಯಾಲ್ಯೂ 2 ತಗೊಳ್ತೀನಿ. ಎಕ್ಸ್ ವ್ಯಾಲ್ಯೂ 2 ತಗೊಂಡಾಗ ಏನಾಗುತ್ತೆ ವೈ ದಟ್ ಈಸ್ ಈಕ್ವಲ್ ಟು 8 - 2 ಡಿವೈಡೆಡ್ ಬೈ 2. 8 - 2 ಅಂದರೆ 6 ಬರುತ್ತೆ. 6 ಡಿವೈಡೆಡ್ ಬೈ 2 ಮಾಡಿದ್ರೆ 3 ಬರುತ್ತೆ. ದಟ್ ಈಸ್ 3 ಇಸ್ ಎ ನ್ಯಾಚುರಲ್ ನಂಬರ್. ಓಕೆ, ಇದು ಕರೆಕ್ಟ್ ಇದೆ, ಇದು ಬರಿಬೋದು ನಾವು ರಿಲೇಷನ್. ಅದೇ ಥರ ನಾವು ಎಕ್ಸ್ ವ್ಯಾಲ್ಯೂ 3 ತಗೊಳ್ತೀನಿ. ಎಕ್ಸ್ ವ್ಯಾಲ್ಯೂ 3 ತಗೊಂಡಾಗ ವೈ ದಟ್ ಈಸ್ ಈಕ್ವಲ್ ಟು 8 - 3 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಏನಾಗುತ್ತೆ? ದಟ್ ಈಸ್ 5/2 ಬರುತ್ತೆ. ನಮ್ಗೆ ಏನು ಬರುತ್ತೆ? ದಟ್ ಈಸ್ 5/2. 5/2 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲ, ದಟ್ ಈಸ್ ರಾಂಗ್. ಓಕೆ, ಅದೇ ಇದು ತೊಗೋಬಾರ್ದು ಅಂತ. ಅದೇ ಥರ ನೆಕ್ಸ್ಟ್ ವ್ಯಾಲ್ಯೂ ನೋಡಿ, ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 4 ತೊಗೊಳ್ತೀನಿ. ಎಕ್ಸ್ ವ್ಯಾಲ್ಯೂ 4 ತೊಗೊಂಡು ವೈ ದಟ್ ಈಸ್ ಈಕ್ವಲ್ ಟು 8 - 4 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? ಸೊ 8 - 4 ಅಂದರೆ 2, 4 ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? 2 ಬರುತ್ತೆ. ಸೊ ದಟ್ ಈಸ್ ಕರೆಕ್ಟ್. ಓಕೆ, 2 ಅನ್ನೋದೇನು ನ್ಯಾಚುರಲ್ ನಂಬರ್, ಹೌದು. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 5 ಹಾಕ್ತೀನಿ. ಎಕ್ಸ್ ವ್ಯಾಲ್ಯೂ 5 ಹಾಕಿದಾಗ ಏನು ಬರುತ್ತೆ ನಮಗೆ? ವೈ ದಟ್ ಈಸ್ ಈಕ್ವಲ್ ಟು 8 - 5 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ದಟ್ ಈಸ್ ಈಕ್ವಲ್ ಟು ನಮಗೆ 3 ಡಿವೈಡೆಡ್ ಬೈ 2. 3 ಡಿವೈಡೆಡ್ ಬೈ 2 ಅನ್ನೋದೇನು? ದಟ್ ಈಸ್ ನ್ಯಾಚುರಲ್ ನಂಬರ್ ಅಲ್ಲ. ಅದೇ ಥರ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 6 ತೊಗೊಳ್ತೀನಿ. ಎಕ್ಸ್ ವ್ಯಾಲ್ಯೂ 6 ದಟ್ ಎಕ್ಸ್ ಈಸ್ ಈಕ್ವಲ್ ಟು 6 ತೊಗೊಂಡಾಗ ವೈ ದಟ್ ಈಸ್ ಈಕ್ವಲ್ ಟು 8 - 6 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 2 ಡಿವೈಡ್ ಬೈ 2 ಬರುತ್ತೆ. 2 ಡಿವೈಡ್ ಬೈ 2 ಇಸ್ ನಥಿಂಗ್ ಬಟ್ 1. ಸೊ 1 ಈಸ್ ಎ ನ್ಯಾಚುರಲ್ ನಂಬರ್, ಹೌದು. ಇದೇ ಥರ ನೀವು 7 ಹಾಕಿ. 7 ಹಾಕಿದಾಗ ಏನು ಬರುತ್ತೆ? 1/2 ಬರುತ್ತೆ. 1/2 ನ್ಯಾಚುರಲ್ ನಂಬರ್ ಅಲ್ಲ. 8 ಹಾಕಿ ಎಕ್ಸ್ ವ್ಯಾಲ್ಯೂ 8 ಹಾಕಿದಾಗ 8 - 8 ಮಾಡಿದ್ರೆ 0 ಬರುತ್ತೆ. 0 ಇಸ್ ಆಲ್ಸೋ ನಾಟ್ ಎ ನ್ಯಾಚುರಲ್ ನಂಬರ್. ಇಷ್ಟೇ ಬರೋದು ನಮ್ಗೆ. ಸೊ ನಮ್ಗೆ ಎಷ್ಟು ಬರುತ್ತೆ ಬೇಕಾದ್ರೆ ಮಾಡಿ ನೋಡಿ. ಎಕ್ಸ್ ವ್ಯಾಲ್ಯೂ 7 ಹಾಕಿ. ಎಕ್ಸ್ ವ್ಯಾಲ್ಯೂ 7 ಹಾಕಿದಾಗ ನಮ್ಗೆ ಏನು ಬರುತ್ತೆ? ವೈ ದಟ್ ಈಸ್ ಈಕ್ವಲ್ ಟು 8 - 7 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? ದಟ್ ಈಸ್ ಈಕ್ವಲ್ ಟು ನಮಗೆ 1 ಡಿವೈಡೆಡ್ ಬೈ 2. 1 ಡಿವೈಡ್ 2 ಇಸ್ ಎ ನ್ಯಾಚುರಲ್ ನಂಬರ್ ಅಲ್ಲ. ನಮ್ಗೆ ರಿಲೇಷನ್ ಏನು ಫಾರ್ಮ್ ಮಾಡುತ್ತೆ? ಅದೇ ಥರ ಎಕ್ಸ್ ವ್ಯಾಲ್ಯೂ 8 ಹಾಕಿ. ಎಕ್ಸ್ ವ್ಯಾಲ್ಯೂ 8 ಹಾಕಿದಾಗ ಏನು ಬರ್ತದೆ? ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು 8 - 8 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 0 ಬರುತ್ತೆ. 0 ಇಸ್ ಆಲ್ಸೋ ನಾಟ್ ಎ ನ್ಯಾಚುರಲ್ ನಂಬರ್. ದಟ್ ಈಸ್ ಮೀನ್ಸ್ ರಿಲೇಷನ್ ಏನು ಬರುತ್ತೆ ಅಂದರೆ ನಮಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಆರ್ ದಟ್ ಈಸ್ ಈಕ್ವಲ್ ಟು ನಮಗೆ ರಿಲೇಷನ್ 2,3 ನೆಕ್ಸ್ಟು 4,2 ನೆಕ್ಸ್ಟು 6,1. ಓಕೆ, ನೆಕ್ಸ್ಟ್ ಏನಿದೆ? ದಟ್ ಈಸ್ 6,1. ಯು ರೈಟ್ ಇಟ್ 6,1. ಸೊ ದಿಸ್ ಇಸ್ ವಾಟ್ ದಿ ರಿಲೇಷನ್. ಅವ್ರು ಇದ್ರಾಗ ಏನು ಕೇಳಿದ್ದಾರೆ? ದೇ ಹ್ಯಾವ್ ಆಸ್ಕ್ಡ್ ಡೊಮೈನ್. ಇನ್ ದ ಡೊಮೈನ್ ಏನು ಬರುತ್ತೆ ನೋಡಿ, ಇದ್ರಾಗ ಡೊಮೈನ್ ಏನು ಬರುತ್ತೆ ಅಂದರೆ ಡೊಮೈನ್ ದಟ್ ಈಸ್ ಈಕ್ವಲ್ ಟು ಆರ್ಡರ್ ಪೇರಲ್ಲಿ ಫಸ್ಟ್ ಎಲಿಮೆಂಟ್ಸ್ ನಾವು ಏನು ಮಾಡ್ತೀವಿ? ಡೊಮೈನ್ ಎಲಿಮೆಂಟ್ಸ್ ಅಂತ ಅದನ್ನ ಒಂದು ಸೆಟಲ್ ಮಾಡಿ. ಡೊಮೈನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? 2, 4, 6. ದಿಸ್ ಇಸ್ ವಾಟ್ ದಿ ಡೊಮೈನ್. ಯು ಓಕೆ 2, 4, 6 ಇದೆ ಅಲ್ಲಿ ನೋಡಿ. 2, 4, 6 2, 4, 6 ಇದೆ. ಇಷ್ಟು ದಿಸ್ ಇಸ್ ದಿ ಆನ್ಸರ್. ಓಕೆ, ಅದೇ ಥರ ನೆಕ್ಸ್ಟ್ ಇದೆ ಇದನ್ನು ಮಾಡೋಣ. ಜಸ್ಟ್ ರೈಟ್ ಡೌನ್ ದಿಸ್ ಒನ್. ಇದನ್ನು ಬರ್ಕೊಳ್ಳಿ ಫಸ್ಟ್. So we will go for next question. Next question ನೋಡಿ ಏನಿದೆ? Question number 16. RB a relation on the set of natural numbers ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ದಾರೆ ಈ ಕ್ವಶನ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಡಿಫೈನ್ಡ್ ಬೈ ಆರ್ ಎಕ್ಸ್, ವೈ ಸಚ್ ದಟ್ ವೈ ದಟ್ ಈಸ್ ಈಕ್ವಲ್ ಟು ಇದನ್ನು ಮಾಡಿಸಿದ್ದೀವಿ ಅನಿಸಿದ್ದೆ. ಇದನ್ನು ಮಾಡಿಸಿದ್ದೀನಿ ನಾನು. ಇದು ಮಾಡಿಸಿದ್ದೀನಿ. ಸೇಮ್ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಅಲ್ಲಿ ಕ್ವಶನ್ಸಲ್ಲಿ ಮಾಡಿದ್ದೀನಿ. ಇದು ಎಕ್ಸಾಕ್ಟ್ಲಿ ಇದೆ. ಬಟ್ ಇಲ್ಲಿ ಕೋಡಮನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಕೋಡಮನ್ ಅಂತ ಕೊಟ್ಟಿದ್ದಾರೆ. ನಾವು ಜಸ್ಟ್ ಏನು ಕೊಟ್ಟಿದ್ದಾರೆ ಅವ್ರು ನೋಡಿ, ನಾವು ಆರ್ ಬಿ ರಿಲೇಷನ್ ಆನ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಡಿಫೈನ್ಡ್ ಬೈ ಇಷ್ಟು ಕೊಟ್ಟಿದ್ದಾರೆ ಅವರು. ಕೋಡಮನ್ ಅಂದ್ರೆ ಏನು? ಪ್ರೀವಿಯಸ್ ಅಲ್ಲಿ ಹೇಳಿದ್ರು ಕೋಡಮನ್ ಇಸ್ ನಥಿಂಗ್ ಬಟ್ ವಾಟ್ ಕಂಪ್ಲೀಟ್ ಸೆಟ್ ಬಿ ನ ಏನ್ ಹೇಳ್ತೀವಿ ನಾವು? ಕೋಡಮನ್ ಅಂತ ಅಂತೀವಿ. ಓಕೆ, ಇಲ್ಲಿ ಏನು ನೋಡಿದ್ರೆ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ನ್ಯಾಚುರಲ್ ನಂಬರ್, ವಿಚ್ ಮೀನ್ಸ್ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಇರ್ತವೆ, ಇಲ್ಲಿ ನ್ಯಾಚುರಲ್ ನಂಬರ್ ಇಂದ ನ್ಯಾಚುರಲ್ ನಂಬರ್. ರಿಲೇಷನ್ ಇಸ್ ಡಿಫೈನ್ಡ್ ಆನ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್. ಕೋಡಮನ್ ಡೈರೆಕ್ಟ್ ಏನಿರುತ್ತೆ, ಈ ಸೆಟ್ ಬಿ ನಾವು ಹೇಳ್ತೀವಿ ಕೋಡಮನ್. ಇದು ಈ ಎಲ್ಲ ಎಲಿಮೆಂಟ್ಸ್ ಏನಿರುತ್ತೋ ಅದನ್ನ ಕೋಡಮನ್ ಎಲಿಮೆಂಟ್ಸ್ ಅಂತ ಇರ್ತೀವಿ. ಓಕೆ, ದಟ್ ಈಸ್ ಕಂಪ್ಲೀಟ್ ಸೆಟ್ ನ ಅಂತೀವಿ, ಏನಂತೀವಿ? ಕೋಡಮನ್ ಅಂತೀವಿ. ಸೊ ದಟ್ ಈಸ್ ನಮ್ಗೆ ಕೋಡಮನ್ ಏನಿದೆ ದಟ್ ಈಸ್ ನಮ್ಮ ನ್ಯಾಚುರಲ್ ನಂಬರ್ಸ್. ಓಕೆ, ಇಷ್ಟೇ ನೋಡಿ. ಸೊ ಸೆಟ್ ಬಿ ಅಂದ್ರೆ ನಮ್ಗೆ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ. ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ ಅಂತ ಬಂತಂದಾಗ ಈ ಬಿ ಸೆಟ್ನ ನಾವೇನು ಹೇಳ್ತೀವಿ? ಕೋಡಮನ್ ಎಲಿಮೆಂಟ್ಸ್. ಅದೇ ಥರ ಇಲ್ಲಿ ಬಿ ಸೆಟ್ ಯಾವುದೇ ನ್ಯಾಚುರಲ್ ನಂಬರ್ ಇದೆ. ಓಕೆ, ದಟ್ ಈಸ್ ನ್ಯಾಚುರಲ್ ನಂಬರ್ ಇಸ್ ದ ಕೋಡಮನ್ ಸೆಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇದಾಯ್ತು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಟ್ರೂ ಅಂತ ಹೇಳಿದ್ರು. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಟ್ರೂ ನಾನು ಹೇಳಿದ್ದೀನಿ. ಸೊ ರೇಂಜ್ ಈಸ್ ಎ ಸಬ್ಸೆಟ್ ಆಫ್ ಏನು? ಕೋಡಮನ್. ಪ್ರೀವಿಯಸ್ ಅಲ್ಲಿ ಹೇಳಿದೆ ರೇಂಜ್ ಈಸ್ ಎ ಸಬ್ಸೆಟ್ ಆಫ್ ಕೋಡಮನ್ ಅಂತ ಹೇಳಿ. ಓಕೆ ಸರ್, ನಮ್ಮ ಪ್ರೀವಿಯಸ್ ಅಲ್ಲಿ ಕ್ವಶನ್ಸ್ ಮಾಡಿಸೋಳಗೆ ಹೇಳ್ತಿದ್ದೆ ನಾನು. ಓಕೆ, ರೇಂಜ್ ಈಸ್ ಎ ಸಬ್ಸೆಟ್ ಆಫ್ ಕೋಡಮನ್, ದಟ್ ಈಸ್ ವೈ ರೇಂಜ್ ಅನ್ನೋದು ಏನಾಗುತ್ತೆ? ಒಂದು ಸಬ್ಸೆಟ್ ಆಫ್ ಕೋಡಮನ್ ಆಗುತ್ತೆ. ಓಕೆ, ಜಸ್ಟ್ ದಿಸ್ ಇಸ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್. ಅಂದ್ರೆ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡಮನ್. ನೀವು ಹೇಳಕ್ ಬರಲ್ಲ, ಇದ್ರೆ ಇರುತ್ತೆ, ಇರ್ಲಿಕ್ಕೆ ಇಲ್ಲ. ಓಕೆ,
ಬಟ್ ರೇಂಜ್ ಇಸ್ ಎ ಸಬ್ಸೆಟ್ ಆಫ್ ಕೋಡಮನ್. ಓಕೆ ಸರ್, ರೇಂಜ್ ಸಬ್ಸೆಟ್. ಕೋಡಮನ್ ಶುಡ್ ನಾಟ್ ಬಿ, ಕೋಡಮನ್ ಆಗಲ್ಲ ನಮಗೆ, ಸಬ್ಸೆಟ್ ಆಫ್ ರೇಂಜ್ ಆಗಲ್ಲ. ನನ್ ಆಫ್ ದಿಸ್ ಅಲ್ಲ, ಇದು ರೇಂಜ್ ಇಸ್ ಎ ಸಬ್ಸೆಟ್ ಆಫ್ ಕೋಡಮನ್. ಪ್ರೀವಿಯಸ್ ಯಾವುದೋ ಕ್ವಶನ್ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ನಾನು, ರೇಂಜ್ ಇಸ್ ಸಬ್ಸೆಟ್ ಆಫ್ ಕೋಡಮನ್. ಅದನ್ನ ಎಕ್ಸಾಂಪಲ್ ತೊಗೊಂಡು ಹೇಳಿದೆ. ಜಸ್ಟ್ ರೈಟ್ ಡೌನ್. ನೆಕ್ಸ್ಟ್ ಏನಿದೆ, a that is equal to x, y, z and b that is equal to 1, 2. Number of non-empty relations from a to b. I have told you previously ಏನು ಹೇಳ್ತಾರೆ, number of relations from set a to set b ಅಂತ ಬಂದಾಗ, if set a has p elements and set b has q elements, number of relations ನಾನು ಹೇಳಿದೆ, number of relations from a to b that is equal to another 2 to the power number of element present in a set into number of element present in b set, that is equal to 2 to the power p into q. p into p number of element present in a set p ಇದೆ, number of element present in q set ಏನಂದ್ರೆ ನಮಗೆ b set ಏನಂದ್ರೆ q ಇದೆ. ಸೊ ನಮಗೆ ಟೋಟಲ್ ಆಗಿ ಇಲ್ಲಿ ನೋಡಿ, ಅದೇ ತರ a set ಅಲ್ಲಿ ಎಲಿಮೆಂಟ್ಸ್ ಎಷ್ಟು ಅದಾವ, 3 ಇದೆ. ಓಕೆ, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಸೆಟ್ ದಟ್ ಇಸ್ ಈಕ್ವಲ್ ಟು ಎಷ್ಟು ಇದಾವೆ, 3 ಇದಾವೆ, 3 ಬರ್ಕೊಳ್ಳಿ. ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್, 2 ಎಲಿಮೆಂಟ್ ಬರ್ಕೊಳ್ಳಿ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 2 to the power 3 into 2 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ, 2 to the power 5, 2 to the power 6 ಆಗುತ್ತೆ. 2 to the power 6 ಇಸ್ ನಥಿಂಗ್ ಬಟ್ ವಾಟ್ 64 ಅಂತ. 2 to the power 6 ಅಂದ್ರೆ ಎಷ್ಟಾಗುತ್ತೆ, ದಟ್ ಈಸ್ 64 ಆಗುತ್ತೆ. ಬಟ್ ಅವ್ರು ಏನು ಕೇಳಿದರೆ ನಾನ್ ಎಂಪ್ಟಿ ರಿಲೇಷನ್ ಅಂತ ಹೇಳ್ತಾರೆ. What they have asked non-empty. This is normal total relations. Empty relation is also a relation. Okay. Idರಲ್ಲಿ 64 relation ಇದೆಲ್ಲ empty relation ಒಂದು ರಿಲೇಷನ್ ಇರುತ್ತೆ ಅದರಲ್ಲಿ. ಓಕೆ, 64 ರಿಲೇಷನ್ empty relation ಅಂದ್ರೆ ಒಂದು ರಿಲೇಷನ್. ಅವ್ರು ಹೇಳಿದ್ರು ನಾನ್ ಎಂಪ್ಟಿ ರಿಲೇಷನ್ ಅಂದ್ರೆ ಒಂದು ರಿಲೇಷನ್ ತೆಗೆದುಬಿಡೋಣ, ಎಂಪ್ಟಿ ರಿಲೇಷನ್ ತೆಗೆದುಬಿಡೋಣ. ಎಂಪ್ಟಿ ರಿಲೇಷನ್ ತೆಗೆದ್ರೆ ಎಷ್ಟು ಉಳಿತಾವ ಅಲ್ಲಿ 64 ಅಲ್ಲಿ, ಇಲ್ಲಿ 64 ನಂಬರ್ ಆಫ್ ರಿಲೇಷನ್ ಫ್ರಮ್ ಎ ಟು ಬಿ ಎಷ್ಟು ಬರ್ತಾವ ಅಂದ್ರೆ 64 ರಿಲೇಷನ್ ಬರುತ್ತೆ. ಅದರಲ್ಲಿ ಎಂಪ್ಟಿ ರಿಲೇಷನ್ ಇಸ್ ಆಲ್ಸೋ ಇನ್ಕ್ಲೂಡೆಡ್. ನಾನು ಏನು ಮಾಡಬೇಕು, ನಾನ್ ಎಂಪ್ಟಿ ಅಂದರೆ ಎಂಪ್ಟಿ ರಿಲೇಷನ್ಸ್ ತೆಗೆದು ಬಿಡ್ತೀನಿ. 64 ಅಲ್ಲಿ 1 ತೆಗೆದ್ರೆ ಎಷ್ಟಾಗುತ್ತೆ. ಓಕೆ, ಸೊ ನಂಬರ್ ಆಫ್ ನಾನ್ ಎಂಪ್ಟಿ ರಿಲೇಷನ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ನಾನ್ ಎಂಪ್ಟಿ relations that is equal to formula and the 2 to the power p into q minus 1 ಅಂತ ಅರ್ಥ. So that is equal to 2 to the p into q ಎಷ್ಟು ಬಂದಿದೆ ನಮಗೆ, that is 64 minus 1 that is equal to ಎಷ್ಟು ಬರ್ತದೆ 63. Okay, this is what the correct answer ಇದು. ನೀವು ಅರ್ಜೆಂಟಲ್ಲಿ ಇದನ್ನ 64 ಅಂತ ಹಾಕ್ಬಿಡ್ತೀರಿ, ಬಟ್ ದಟ್ ಈಸ್ ರಾಂಗ್. ಅವ್ರು ಏನು ಹೇಳಿದ್ರೆ ನಾನ್ ಎಂಪ್ಟಿ ರಿಲೇಷನ್ಸ್. ಕ್ವಶನ್ಸ್ನ ನೀಟಾಗಿ ಓದಬೇಕು. ಕ್ವಶನ್ಸ್ನ ನೀಟಾಗಿ ಓದಿದ್ರೆ ಮಾತ್ರ ನಿಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ದಿಸ್ ಇಸ್, ನೀವು ಆನ್ಸರ್ ಬರೆದು ಬಂದು ಇದು ಕರೆಕ್ಟ್ ಬರೆದಿರ್ತೀರ ಅಂತ ಅನ್ಕೊಂಡಿರ್ತೀರ, ಬಟ್ ಅದು ರಾಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಓದ್ತಿದ್ರು ಅದು ಎಷ್ಟು ಈಸಿ ಆದ್ರೂ ಕ್ವಶನ್ ಇರಲಿ, ನೀವು ಕ್ವಶನ್ ನೀಟಾಗಿ ಓದಿ ಆನ್ಸರ್ ಮಾಡಿ. ಓಕೆ, ಜಸ್ಟ್ ರೈಟ್ ಡೌನ್. We will go for next question. Next question ನೋಡಿ ಏನಿದೆ, if f of x is equal to ax plus b where a and b are integers, f of minus 1 is equal to minus 5, f of 3 is equal to 3, then value of then a and b are equal to ಅಂತ ಹೇಳಿದ್ದಾರೆ. ಓಕೆ, ಅವ್ರು ಏನು ಕೊಟ್ಟಿದ್ದಾರೆ, f of x that is equal to ax plus b ಅಂತ ಕೊಟ್ಟಿದ್ದಾರೆ. ಅಂತ ಬರ್ಕೊಳ್ಳಿ ಫಸ್ಟ್, f of x that is equal to ax plus b ಅಂತ ಕೊಟ್ಟಿದ್ದಾರೆ. ಓಕೆ, ax plus b ಅಂತ ಕೊಟ್ಟಾಗ ಸೊ ನಾವೇನು ಮಾಡಂದ್ರೆ ಎಕ್ಸ್ ವ್ಯಾಲ್ಯೂ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ತೊಗೋಣ. ಏನೋ ಒಂದು ಈಕ್ವೇಷನ್ ಬರುತ್ತೆ, ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನೊಂದು ಈಕ್ವೇಷನ್, ಎಕ್ಸ್ ವ್ಯಾಲ್ಯೂ ಅಂತ ತಗೊಳ್ಳಿ 1 ಹಾಕಿ, ಎಕ್ಸ್ ವ್ಯಾಲ್ಯೂ ಏನು ಕೊಡಿದ್ರೆ ಎಕ್ಸ್ ವ್ಯಾಲ್ಯೂ ಎಫ್ ಆಫ್ ಮೈನಸ್ ಒನ್ ದಟ್ ಈಸ್ ಈಕ್ವಲ್ ಟು, ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, -1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ ಏನಾಗುತ್ತೆ ನಮ್ಗೆ a ಟೈಮ್ಸ್ ಆಫ್ -1 ಪ್ಲಸ್ b ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ -1 ಅಂದರೆ ಎಷ್ಟಿದೆ ನಮಗೆ -5 ಇದೆ, ಯು ರೈಟ್ ಇಟ್ -5. ಸೊ ವಿಚ್ ಮೀನ್ಸ್ ನಮ್ಗೆ ಏನು ಬಂದರೆ -5 ದಟ್ ಈಸ್ ಈಕ್ವಲ್ ಟು -a ಪ್ಲಸ್ b. ಓಕೆ, ಸೊ ನಾವು ಅದೇ ಥರ ಒನ್ ಮೋರ್ ಈಕ್ವೇಷನ್ ಕೊಟ್ಟಿದ್ದಾರೆ. ಒನ್ ಮೋರ್ ಈಕ್ವೇಷನ್ ನಾವು ಇದನ್ನ ಏನು ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಇದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 3 ಅಂದರೆ ಎಫ್ ಆಫ್ 3 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ಎಫ್ ಆಫ್ 3 ದಟ್ ಈಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ 3 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ದಟ್ ಈಸ್ 3a ಪ್ಲಸ್ b ಆಗುತ್ತೆ. 3a ಪ್ಲಸ್ b ಆಯ್ತಾ. ಸೊ ನಾವು ಯೂಸ್ ಸಿ ಎಫ್ ಆಫ್ 3 ಅಂದರೆ ಎಷ್ಟಿದೆ ನಮಗೆ ವ್ಯಾಲ್ಯೂ, ಎಫ್ ಆಫ್ 3 ಅಂದರೆ 3 ಇದೆ, ರೈಟ್ ಇಟ್ 3 ದಟ್ ಈಸ್ ಈಕ್ವಲ್ ಟು 3a ಪ್ಲಸ್ b. ನಾವು ಈ ಜಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಪ್ಲಸ್ 3 ಏನೋ ಈ ಕಡೆ ತರ್ತೀನಿ. ಓಕೆ, ಪ್ಲಸ್ 3 ಏನೋ ಈ ಕಡೆ ತಂದರೆ ಏನಾಗುತ್ತೆ, ದಟ್ ಈಸ್ ನಮಗೆ 3 ಮೈನಸ್ 3 ಪ್ಲಸ್ 3 ಏನೋ ಈ ಕಡೆ ತಂದರೆ -3a ಆಗುತ್ತೆ, ದಟ್ ಈಸ್ ಈಕ್ವಲ್ ಟು b. ಅಂದರೆ b ವ್ಯಾಲ್ಯೂ ಎಷ್ಟು ಬಂತು, 3 ಮೈನಸ್
3a ಬಂತು, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಸೊ ನಮಗೆ ಬಿ ವ್ಯಾಲ್ಯೂ ದಟ್ ಈಸ್ -5 ಇಟ್ ಈಸ್ ಈಕ್ವಲ್ ಟು -a, ಬಿ ವ್ಯಾಲ್ಯೂ ಕೊಟ್ಟರೆ +3 -3a. ಓಕೆ, ಸೊ ನಾವು ಜಸ್ಟ್ ಈಗ -3 ಎಷ್ಟಾಗುತ್ತೆ, ದಟ್ ಈಸ್ -4a ಆಗುತ್ತೆ. ಇಲ್ಲಿ ಮಾಡ್ತೀನಿ ನೋಡಿ, ಇಲ್ಲಿ ಮಾಡ್ತೀನಿ, ಇದು +3a -4a ಏನಾಗುತ್ತೆ, ದಟ್ ಈಸ್ -3a ಆಗುತ್ತೆ. ಓಕೆ, ಈ +3 ಆ ಕಡೆ ತೊಗೊಂಡು +3 ಆ ಕಡೆ ಅಂದರೆ -3 ಆಗುತ್ತೆ. ಸೊ ದಟ್ ಈಸ್ -5 -3 ಆಗುತ್ತೆ. ನಾವು ದಿಸ್ ಇಸ್ -8 ದಟ್ ಈಸ್ ಈಕ್ವಲ್ ಟು -4a ಆಗುತ್ತೆ. ಮೈನಸ್ ಗೆಟ್ ಕ್ಯಾನ್ಸಲ್, 4 1 4 2. ಸೊ ಎ ವ್ಯಾಲ್ಯೂ ಎಷ್ಟು ಬಂತು, 2 ಬಂತು. ಎ ವ್ಯಾಲ್ಯೂ ಎಷ್ಟು ಬಂತು, 2. ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎ ವ್ಯಾಲ್ಯೂ 2 ಬಂತು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ನಮಗೆ 3 times of 2 that is equal to b. That is equal to ಏನಾಗುತ್ತೆ 3 you write as it is, 3 into 2 ಮಾಡಿದ್ರೆ ಏನಾಗುತ್ತೆ -6 ಆಗುತ್ತೆ. ಸೊ ದಟ್ ಈಸ್ -6 that is equal to, so this is b that is equal to ಎಷ್ಟು ಬರುತ್ತೆ, -3 ಬಂತು. ಅಂದರೆ ಎ ವ್ಯಾಲ್ಯೂ ಎಷ್ಟು ಬಂತು, ಎ ವ್ಯಾಲ್ಯೂ 2 ಬಂತು, ಬಿ ವ್ಯಾಲ್ಯೂ ಎಷ್ಟು ಬಂತು, -3. ಎ ವ್ಯಾಲ್ಯೂ 2 ಬಂತು, ಬಿ ವ್ಯಾಲ್ಯೂ -3 ಬಂತು. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ರೈಟ್ ಡೌನ್, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 20. ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟ್ ನೋಡಿ f(x) ದಟ್ ಈಸ್ ಈಕ್ವಲ್ ಟು x² ಆಗುತ್ತೆ. f ಅಂದರೆ f(1.1). ಸೊ 1.1 ಎಲ್ಲಿದೆ ನನಗೆ, ನಾನು f(1.1) ಕಂಡು ಅಂದರೆ ಎಲ್ಲೆಲ್ಲಿ x ಇದೆ ಅಲ್ಲಿ 1.1 ಕಂಡು ಸಬ್ಸ್ಟಿಟ್ಯೂಟ್ ಮಾಡಿ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ನೋಡಿ, ದಟ್ ಈಸ್ f(1.1) ಅಂದರೆ ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 1.1 ಇಟ್ ಈಸ್ 1.1 ಸ್ಕ್ವಯರ್ ಆಗುತ್ತೆ. ಎಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1.1 ಇಲ್ಲಿ x ಇದೆ, 1.1 ಹಾಕಿದ್ರೆ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಬರುತ್ತೆ. f(1.1) ಏನು ಬರುತ್ತೆ, ದಟ್ ಈಸ್ ನಮ್ಗೆ ಏನಾಗುತ್ತೆ 11² ಎಷ್ಟಾಗುತ್ತೆ, 11² ಈಸ್ ದಟ್ ಈಸ್ 121 ಬರುತ್ತೆ. ಓಕೆ, ಸೊ 11² ಅಂದರೆ 121 ಬಂದಾಗ ಸೊ ನಮಗೆ 2 ಪಾಯಿಂಟ್ ಬರ್ತವೆ. 2 ಪಾಯಿಂಟ್ ಅಂದರೆ 2 ನಂಬರ್ಸ್ ಆದಮೇಲೆ ನಮಗೆ ಪಾಯಿಂಟ್ ಬರುತ್ತೆ, ದಟ್ ಈಸ್ 1.21. f(1.1) ಅಂದರೆ 1.21 ಬರುತ್ತೆ, ಇದರಿಂದ ಬರ್ಕೊಳ್ಳಿ 1.2 ಮೈನಸ್ f(1) ಏನಿದೆ, f(1) ಇದೆ ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 1 ಸಬ್ಸ್ಟಿಟ್ಯೂಟ್, ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, 1 ಸಬ್ಸ್ಟಿಟ್ಯೂಟ್ ಮಾಡಿ, ದಿಸ್ ವಿಲ್ ಬಿಕಮ್ 1 ಸ್ಕ್ವೇರ್ ಬರ್ಕೊಳ್ಳಿ. ಓಕೆ, ದಿಸ್ ಇಸ್ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, ಯು ರೈಟ್ ಇಟ್ 1. ಸೊ 1.1 ಮೈನಸ್ 1 ಮಾಡಿದ್ರೆ ಏನಾಗುತ್ತೆ, 0.1 ಆಗುತ್ತೆ. ದಿಸ್ ಇಸ್ 0.1. ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1.21 ಅಲ್ಲಿ 1 ಕಳೆದಾಗ ಎಷ್ಟಾಗುತ್ತೆ, 0.21 ಆಗುತ್ತೆ, 0.21 ಆಗುತ್ತೆ. ದಟ್ ಈಸ್ ಡಿವೈಡೆಡ್ ಬೈ 0.1. ಸೊ ಇದನ್ನ ಹೆಂಗೆ ಬರಿಬೋದು, ನಾನು 2 ಕಡೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಏನು ಮಾಡೋಣ, 10 ಮಾಡೋಣ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ, ಬಿಕಾಸ್ ಡಿನಾಮಿನೇಟರ್ 0.1 ಇರಬಾರ್ದು. ಓಕೆ, ಡಿನಾಮಿನೇಟರ್ 0.1 ಇರಬಾರ್ದು ಅಂದ್ರೆ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 10 ಮಾಡ್ತೀನಿ. ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 2.1 ಆಗುತ್ತೆ, ಇದೇನಾಗುತ್ತೆ 1 ಆಗುತ್ತೆ. ಓಕೆ, ಸೊ ದಿಸ್ ವಿಲ್ ಬಿಕಮ್ 2.1 ಡಿವೈಡ್ ಬೈ 1 ಮಾಡಿದ್ರೆ ಎಷ್ಟು ಬರುತ್ತೆ, ದಟಿಗೆ ನಮಗೆ 2.1 ಬರುತ್ತೆ. ಸೊ ವಿಚ್ ಮೀನ್ಸ್ ದಟ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಅಂತ ಅರ್ಥ. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ. Okay, so now we will go for next question. Just write down this question first. The question. Next question is the domain of the function f of x. Domain of the function f of x. Idén ಕೊಟ್ಟಿರೋ ಫಂಕ್ಷನ್ಸ್ ಡೊಮೇನ್ ಕಂಡುಹಿಡಿ. ಯಾವ್ದಾರ ಫಂಕ್ಷನ್ ನಾವು ಅಂದ್ರೆ ನೋಡಿ, ಯಾವ್ದಾರ ಮಷಿನ್ ವರ್ಕ್ ಆಗ್ಬೇಕಂದ್ರೆ ಆ ಮಷಿನ್ ವರ್ಕ್ ಮಾಡ್ಬೇಕಂದ್ರೆ ಅದರಲ್ಲಿ ನಾವು ಏನೇನು ವ್ಯಾಲ್ಯೂಸ್ ಹಾಕಿದ್ರೆ ವರ್ಕ್ ಆಗುತ್ತೆ ಅಂತ ಅದು ಗೊತ್ತಿರಬೇಕು. ಏನೇನು ವ್ಯಾಲ್ಯೂಸ್ ಹಾಕಿದಾಗ ವರ್ಕ್ ಆಗುತ್ತೆ ಅಂತ ಅಂದಾಗ ಲೆಟ್ ಅಸ್ ಕನ್ಸಿಡರ್ ಈಗ ಶುಗರ್ ಕೇನ್ ಜ್ಯೂಸ್ ಮೇಕಿಂಗ್ ಮಷಿನ್ ಇದೆ ಅಂತ ಅನ್ಕೊಳ್ಳಿ. ಯಾಕೆ ನಾರ್ಮಲ್ ಆಗಿ ನೀವು ಕಬ್ಬಿನಲ್ಲಿ ಕುಡಿತೀರ, ಅಲ್ಲಿ ಮಷಿನ್ ಇದೆ ಅಂತ ನೋಡಿ, ಅದರಲ್ಲಿ ನೀವು ರಾಡು ಗೀಡು ತೊಗೊಂಡ್ಬಂದ್ರೆ ನಮ್ಗೆ ಜ್ಯೂಸ್ ಬರುತ್ತಾ, ಇಲ್ಲಲ್ಲ, ಅದು ಮಷಿನೇ ಕೆಟ್ಟೋಗುತ್ತಲ್ಲ. ಅದೇ ಥರ ಯಾವ್ದಾರ ಫಂಕ್ಷನ್ ಈಸ್ ಆಲ್ಸೋ ಲೈಕ್ ಎ ಮಷಿನ್. ಆ ಮಷಿನಲ್ಲಿ ಏನೇನು ವ್ಯಾಲ್ಯೂಸ್ ಹಾಕಿದಾಗ ಅದು ವರ್ಕ್ ಆಗುತ್ತೆ. ಓಕೆ, ಈಗ ನೋಡಿ ಫ್ಯಾನ್ ಇದೆ, ಫ್ಯಾನಿಗೆ ಅದೇನಾಗಬೇಕು, ನಾವು ಕರೆಂಟ್ ಆಗಬೇಕು ಅಥವಾ ಪವರ್ ಆಗಬೇಕು. ಪವರ್ ಆಗಿದಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಈಗ ನೋಡಿ ಮಿಕ್ಸರ್ ಇದೆ, ಮಿಕ್ಸರಲ್ಲಿ ಇದ್ರೆ ಅದು ತರಕಾರಿ ಅದು ಇದು ಹಣ್ಣು ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ನೀವು ಕಲ್ಲು ಮಣ್ಣು ತಗೊಂಡು ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಅದೇ ಥರ ಡೊಮೇನ್ ಇಸ್ ನಥಿಂಗ್ ಬಟ್ ವಾಟ್ ಆರ್ ದ ವ್ಯಾಲ್ಯೂಸ್ ವಿ ಕ್ಯಾನ್ ಪುಟ್ ಇಟ್. ನಾವು ಏನು ವ್ಯಾಲ್ಯೂಸ್ ಹಾಕ್ಬೋದು ಅಂತ ನೋಡಿ. ಯಾವತ್ತಾದ್ರೆ ಈ ಫಂಕ್ಷನ್ ಈ ಮಷಿನ್ ವರ್ಕ್ ಆಗಬೇಕಂದ್ರೆ ಇದು ಡಿನಾಮಿನೇಟರ್ ಏನು ಇರಬಾರ್ದು, ನಮಗೆ 0 ಈಕ್ವಲ್ ಇರಬಾರ್ದು ಈ ವ್ಯಾಲ್ಯೂ. ಓಕೆ, ದಿಸ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0, ದಿಸ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0, ದೆನ್ ಇಟ್ ವಿಲ್ ವರ್ಕ್. ನೀವೇನಾರ ವ್ಯಾಲ್ಯೂಸ್ ಹಾಕಿಕಾರ್ದು ಇದು ಯಾವಾಗ ಈಕ್ವಲ್ ಟು 0 ಇರುತ್ತೆ ಅಂದ್ರೆ ಅವ್ರು ಏನಂದ್ರೆ ನಮ್ಗೆ ಯಾವಾಗ ಈಕ್ವಲ್ ಟು 0 ಇರುತ್ತೆ ಅದನ್ನ ಕಂಡುಹಿಡ್ಕೊಂಡು ಅದನ್ನ ತೆಗೆದುಬಿಡಿ ರಿಯಲ್ ನಂಬರ್ಸಲ್ಲಿ. ಓಕೆ, ಇದು ಯಾವಾಗ ಈಕ್ವಲ್ ಟು 0 ಬರುತ್ತೆ ಅದನ್ನ ಕಂಡುಹಿಡ್ಕೊಂಡು ಅದು ರಿಯಲ್ ನಂಬರ್ಸ್ ಇಂದ ತೆಗೆದುಬಿಡಿ. ಅವಾಗ ಏನಾಗುತ್ತೆ, ಡೊಮೇನ್ ವ್ಯಾಲ್ಯೂಸ್ ಬರುತ್ತೆ. ಅವಾಗ ನಾವು ಏನೇನು ವ್ಯಾಲ್ಯೂಸ್ ಹಾಕ್ಬೇಕಂತ ಗೊತ್ತಾಗುತ್ತೆ. ನಾವು ಇದನ್ನ ಸಾಲ್ವ್ ಮಾಡ್ಕೊಳ್ತಾಗಿದ್ರೆ ವಿಚ್ ಮೀನ್ಸ್ ನಮ್ಗೆ ಡಿನಾಮಿನೇಟರ್ ವ್ಯಾಲ್ಯೂ ಹೊತ್ತಿದ್ರೆ ಏನಿರಬೇಕು, ನಮ್ಗೆ 0 ಇರಬೇಕು. 0 ಇದ್ರೆ ಏನಾಗುತ್ತೆ, 1 ಡಿವೈಡ್ ಬೈ 0 ಇಸ್ ನಥಿಂಗ್ ಬಟ್ ಎನಿಥಿಂಗ್ ಡಿವೈಡ್ ಬೈ 0 ಇಸ್ ನಥಿಂಗ್ ಬಟ್ ಏನು ಬರುತ್ತೆ, ನಮ್ಗೆ ನಾಟ್ ಡಿಫೈನ್ಡ್ ಬರುತ್ತೆ.
ನಾಟ್ ಡಿಫೈನ್ಡ್ ಬರಬಾರ್ದು ನಮ್ಗೆ. ಅದಕ್ಕೋಸ್ಕರ ಈ ಡಿನಾಮಿನೇಟರ್ ವ್ಯಾಲ್ಯೂ 0 ಇರಬಾರ್ದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ದಟ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ 8x ಪ್ಲಸ್ 12 ಈಕ್ವಲ್ ಟು 0. ಇದನ್ನು ನಾನು ಏನು ಮಾಡ್ತೀನಿ, ಸೊ ಎಕ್ಸ್ಪಾಂಡ್ ಮಾಡಿಕೊಂಡು ವ್ಯಾಲ್ಯೂಸ್ ಕಂಡು ಇಟ್ಕೊಳ್ತೀನಿ. ಏನು ಶುಡ್ ನಾಟ್ ಬಿ ಈಕ್ವಲ್ ಟು ದಿಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಡಿನಾಮಿನೇಟರ್. ಅದು ಏನೇನು ಬರ್ತವೆ ವ್ಯಾಲ್ಯೂ ನೋಡಿ, ಜಸ್ಟ್ ನೋಡಿ ಏನನ್ನ. ಸೊ ನಾವು ಇದನ್ನು ಸಾಲ್ವ್ ಮಾಡ್ಕೊಂಡು ತೊಗೊಳ್ಳೋಣ. ಸೊ ದಟ್ ಈಸ್ 4 3 ನಮ್ಗೆ ಏನು ಮಾಡಿದ್ರೆ 2 ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಅವೇ ಟರ್ಮ್ಸ್ ಆ್ಯಡ್ ಮಾಡಿದ್ರೆ ಏನು ಬರಬೇಕು, -8 ಬರಬೇಕು. ಇವೆಲ್ಲ ಸಣ್ಣ ಪುಟ್ಟ ಕ್ವಶನ್ಗಳು ಇವೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ನಾನು, ನೀವೇ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು ಇವೆಲ್ಲ. ಓಕೆ, ನಾವು ಜಸ್ಟ್ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 12ನ ನಾವು ಇಲ್ಲಿ ಸ್ಪ್ಲಿಟ್ ಮಾಡ್ಕೊಡಿ. ಯಾವ ಥರ ಸ್ಪ್ಲಿಟ್ ಮಾಡ್ಕೊಂಡ್ರೆ ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಅವೇ ಆ್ಯಡ್ ಮಾಡಿದ್ರೆ ಏನು ಬರಬೇಕು, ನಮ್ಗೆ ಏನು ಬರಬೇಕು, ನಮಗೆ -8 ಬರಬೇಕು. ಅದು ಇದೇನು ತೊಗೊಳ್ಳೋಣ, -2x -6x ತೊಗೊಳ್ಳೋಣ ಪ್ಲಸ್ 12, ಯಾಕಂದರೆ 6 3 6 2 ಮಾಡಿ 12 ಬರುತ್ತೆ. -6 -8 ಮಾಡಿದಾಗ ಸೊ ದಟ್ ಈಸ್ -8 ಬರುತ್ತೆ. ಇಷ್ಟು ಬರುತ್ತೆ. ಈ ವಾರ್ಡ್ರಲ್ಲಿ ಏನಿದೆ ಎಕ್ಸ್ ಕಾಮನ್ ತೊಗೊಳ್ಳಿ, ಎಕ್ಸ್ ಕಾಮನ್ ತೊಗೊಂಡ್ರೆ ಇಲ್ಲಿ x -2 ಉಳಿಯುತ್ತೆ. ಈ ವಾರ್ಡ್ರಲ್ಲಿಂದ -6 ಕಾಮನ್ ತೊಗೊಳ್ಳಿ, ಇಲ್ಲಿ ಏನಾಗುತ್ತೆ x -2 ಬರುತ್ತೆ. ಈ ವಾರ್ಡ್ರಲ್ಲಿ ಏನಿದೆ ನೋಡಿ, ಈ ವಾರ್ಡ್ರಲ್ಲಿ ಏನೇ ನಮಗೆ x -2 ಕಾಮನ್ ತೊಗೊಳ್ಳಿ, x -2 ದಟ್ ಈಸ್ ಕಾಮನ್ ತೊಗೊಂಡಾಗ ಏನಾಗುತ್ತೆ x -6 ಆಗುತ್ತೆ. ದಟ್ ಈಸ್ ನಾಟ್ ಈಕ್ವಲ್ ಟು 0, ದಟ್ ಈಸ್ ನಾಟ್ ಈಕ್ವಲ್ ಟು 0 ಇಸ್ ನಾಟ್. ಈಗ ನೋಡಿ ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ಅದು ವಿಚ್ ಮೀನ್ಸ್ ಒನ್ ವ್ಯಾಲ್ಯೂ ಏನಾಗುತ್ತೆ, x ಈಸ್ ನಾಟ್ ಈಕ್ವಲ್ ಟು 2 ಆರ್ x ಈಸ್ ನಾಟ್ ಈಕ್ವಲ್ ಟು 6. ಅಂದರೆ 2 ಇರಬಾರ್ದು 6 ಇರಬಾರ್ದು. ಅದು ಬಿಟ್ಟು ಉಳ್ಕಿದ್ದು ಯಾವ ನಂಬರ್ ಹಾಕಿ, ನೀವು ಉಳ್ಕಿದ್ದು ಯಾವ ನಂಬರ್ ಹಾಕಿ ಈ ಮಷಿನ್ ವರ್ಕ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನಮಗೆ ವಿಚ್ ಮೀನ್ಸ್ ಡೊಮೈನ್ ಕೇಳಿದರೆ ಡೊಮೈನ್ ಇಸ್ ನಥಿಂಗ್ ಬಟ್ ನಮಗೆ ಸೊ 2 ಮತ್ತು 6 ಬಿಟ್ಟು ಎಲ್ಲ ನಂಬರ್ಸ್ ಹಾಕ್ಬೋದು. ಅಂದರೆ ಎಲ್ಲ ನಂಬರ್ಸ್ ಅಂದರೆ ಯಾವ್ಯಾವ, ರಿಯಲ್ ನಂಬರ್ಸ್. ಎಲ್ಲ ರಿಯಲ್ ನಂಬರ್ಸಲ್ಲಿ ನಾವು 2 ಮತ್ತು 6 ತೆಗೆದುಬಿಟ್ರೆ ದಟ್ ಈಸ್ ವಾಟ್ ದಿ ಡೊಮೈನ್. ಓಕೆ, ಇಷ್ಟು ಕರೆಕ್ಟ್ ಆನ್ಸರು. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದೇ ಥರ ಇದನ್ನು ಟ್ರೈ ಮಾಡಿ ನೀವು. ಓಕೆ, ಯಾರು ಮುಗ್ದಿದೆ ಇದನ್ನು ಟ್ರೈ ಮಾಡಿ. ಓಕೆ, ಸೊ ಟ್ರೈ ಮಾಡಿದಾಗ ನಿಮ್ಗೆ ಆನ್ಸರ್ ಬಂದಿದ್ರೆ ಓಕೆ, ಇಲ್ಲಾಂದ್ರೆ ನಾನು ಮಾಡಿಸ್ತೀನಿ. ನೀವು ಟ್ರೈ ಮಾಡಿ, ಫಸ್ಟ್ ನೀವು ವೀಡಿಯೋನ ಪಾಸ್ ಮಾಡ್ಕೊಂಡು ನೀವು ಟ್ರೈ ಮಾಡಿ, ಬಂದರೆ ಓಕೆ. ಇದನ್ನೇನು ಮಾಡಿ ಡೈರೆಕ್ಟ್ ಏನಿಲ್ಲ, ಇಸ್ x² - 5x + 4ನ ನಾವೇನು ಮಾಡಬೇಕು, ಎಕ್ಸ್ಪಾಂಡ್ ಮಾಡಿಕೊಂಡು ನಮಗೆ x ವ್ಯಾಲ್ಯೂ ಏನು ಬರ್ತಾವೋ ಅದನ್ನು ಇಲ್ಲಿ ತೆಗೆದು ಬಿಡೋಕೆ ರಿಯಲ್ ನಂಬರ್ಸ್. ಅಷ್ಟು ಟ್ರೈ ಇಟ್. ನೋಡಿ ವಿಚ್ ನೋಡಿ ಇದನ್ನು ಫಂಕ್ಷನ್ ಅವ್ರೇನು ಕೇಳಿದ್ರೆ ಇಲ್ಲಿನೂ ಡೊಮೇನ್ ಕೇಳಿದ್ರು. ಡೊಮೇನ್ ಇಸ್ ನಥಿಂಗ್ ಬಟ್ ವಾಟ್, ನಮಗೆ ಡೊಮೇನ್ ಅಂದರೆ ಈ ಡಿನಾಮಿನೇಟರ್ ವ್ಯಾಲ್ಯೂ ನಮಗೆ ಈಕ್ವಲ್ ಟು 0 ಇರ್ಬಾರ್ದು. ಓಕೆ, ಡಿನಾಮಿನೇಟರ್ ವ್ಯಾಲ್ಯೂ ಏನು ಇರ್ಬಾರ್ದು, ಈಕ್ವಲ್ ಟು 0 ಇರ್ಬಾರ್ದು. ಬರೀತಿ ನೋಡಿ ದಟ್ ಈಸ್ x² - 5x + 4 ದಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಯಾವಾಗ ಈಕ್ವಲ್ ಟು 0 ಇರುತ್ತೆ, ಇದನ್ನ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಬೇಕು. ಮಿಡಲ್ ಟರ್ಮ್ನ ಹೆಂಗೆ ಸ್ಪ್ಲಿಟ್ ಮಾಡ್ಬೇಕಂದ್ರೆ, ಸೊ ನಮಗೆ ಮಿಡಲ್ ಟರ್ಮ್ ನಾನು ಹೇಳಿದ್ದೀನಿ x² ಕೋಎಫಿಷಿಯಂಟ್ 1 ಇದ್ದಾಗ, x² ಕೋಎಫಿಷಿಯಂಟ್ 1 ಇದ್ದಾಗ ಡೈರೆಕ್ಟಾಗಿ ರೂಟ್ಸ್ ಕಂಡು ಇಟ್ಕೊಳ್ಳಿ. ರೂಟ್ಸ್ ಏನು ಬರ್ತವೆ, ದಟ್ ಈಸ್ ರೂಟ್ಸ್ ಆಫ್ ದಿಸ್ p ಇಂಟು 2 ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. ಅವೇ 2 ಟರ್ಮ್ಸ್ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು, ನಮಗೆ -1. ಯಾವ ಟರ್ಮ್ಸ್ ನೋಡಿ, ದಟ್ ಈಸ್ ನಮಗೆ 4 and 1. 4 into 1 ಮಾಡಿದಾಗ ಏನು ಬರುತ್ತೆ, ದಟ್ ಈಸ್ -4 into -1 ಮಾಡಿದ್ರೆ ಏನಾಗುತ್ತೆ, +4 ಆಗುತ್ತೆ. -4 -1 ಮಾಡಿದಾಗ ಎಷ್ಟು ಬರುತ್ತೆ, ನಮಗೆ -5. ನಮ್ಮ ರೂಟ್ಸ್ ಏನು ಬಂತು, -4 and -1. ಡೈರೆಕ್ಟಾಗಿ ನೀವು ಬರಬೇಡಿ, x² ಕೋಎಫಿಷಿಯಂಟ್ 1 ಬಂದಾಗ ಡೈರೆಕ್ಟಾಗಿ ರೂಟ್ಸ್ ಏನು ಬಂದು -4 and 1 ಅದನ್ನು ಬರೆದ್ಬಿಡ್ಬೇಕು. ನಾವು ಏನು ಬರೀದು x -4 into x -1 ಈ ಥರ, ದಟ್ ಈಸ್ ನಾಟ್ ಈಕ್ವಲ್ ಟು 0. ಇದನ್ನ ಡೈರೆಕ್ಟಾಗಿ ಬರೆದ್ಬಿಡಬೇಕು. ಯಾವಾಗ x² ಕೋಎಫಿಷಿಯಂಟ್ 1 ಇದ್ದಾಗ ರೂಟ್ಸ್ ಕಂಡು ಇಟ್ಕೊಳ್ಳಿ. ರೂಟ್ಸ್ ಏನು ಬರ್ತಾವೆ, -4 and 1 ಅದನ್ನೇ ಈ ಥರ ಡೈರೆಕ್ಟಾಗಿ ಬರ್ಬಿಡಿ. ಅದೇ ಥರ ಪ್ಲಸ್ ಬಂದಾಗ ಅದನ್ನು ಪ್ಲಸ್ ಬರಿಬೇಕಿತ್ತು. ಓಕೆ, ಇಲ್ಲಿ ನಮ್ಗೆ ಏನಿದೆ, ಓಕೆ, ಸೊ ನಾವಿಲ್ಲಿ ನೋಡಿ ರೂಟ್ಸ್ ಇಲ್ಲೇನಿದೆ ನಮಗೆ -4 and -1 ಬಂದಿದೆ. ದಟ್ ಈಸ್ x -4 x -1 ಬರ್ಕೊಳ್ಳಿ. ದಟ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರ್ಕೊಂಡು ನಾವು ದಿಸ್ ಈಸ್ x -4 ಈಸ್ ನಾಟ್ ಈಕ್ವಲ್ ಟು 0 ಒಂದು, x -1 ಈಸ್ ನಾಟ್ ಈಕ್ವಲ್ ಟು 0 1. ಸೊ ವಿಚ್ ಮೀನ್ಸ್ x ಈಸ್ ನಾಟ್ ಈಕ್ವಲ್ ಟು 4, ಹಿಯರ್ x ಈಸ್ ನಾಟ್ ಈಕ್ವಲ್ ಟು 1 ಅಂತಿದೆ. ಸೊ ವಿಚ್ ಮೀನ್ಸ್ ಎಲ್ಲ ನಂಬರ್ಸ್ ಬರಿಬೋದು ನಾವು. ಎಲ್ಲ ನಂಬರ್ಸ್ ಮತ್ತೆ ಯಾವ್ದು ಬರಿಬಾರ್ದು, ನಮಗೆ x ವ್ಯಾಲ್ಯೂ 4 ಬರಿಬಾರ್ದು ಮತ್ತು x ವ್ಯಾಲ್ಯೂ 1 ಬರ್ತದೆ. ಅಂದರೆ ಇಟ್ ಮೀನ್ಸ್ ಎಲ್ಲ ರಿಯಲ್ ನಂಬರ್ಸ್ ಯು ಕ್ಯಾನ್ ರೈಟ್ ಇಟ್ ಎಕ್ಸೆಪ್ಟ್ 1 and 4. ಎಷ್ಟು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಈ ಥರ ಕ್ವಶನ್ಸ್ ಕೇಳ್ತಾನೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೇಳ್ತಾನೆ CET-ಯಲ್ಲಿ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಸೊ ನಮಗೆ ಅ ಡೊಮೈನ್ ಆಫ್ ಫಂಕ್ಷನ್. ಇದು ಒಂದು ಮಷಿನ್ ಥರ. ಆಗ ರೂಟ್ ಇದ್ದಾಗ ನಮಗೆ ಯಾವ ಥರ ಯಾವ್ದಾರ ಈ ಮಷಿನ್ ವರ್ಕ್ ಮಾಡ್ಬೇಕಂದ್ರೆ ಈ ವ್ಯಾಲ್ಯೂಸ್ ಏನು ಹಾಕಬೇಕು, ನಮ್ಗೆ ಈ ರೂಟ್ ಒಳಗಿನ ವ್ಯಾಲ್ಯೂಸ್ ನಮ್ಗೆ ಏನು ಹಾಕ್ಬೇಕಂದ್ರೆ, ಸೊ ದಿಸ್ ರೂಟ್ ಒಳಗಿನ ವ್ಯಾಲ್ಯೂಸ್ ದಟ್ ಈಸ್ ನಮಗೆ ನೆಗೆಟಿವ್ ನಂಬರ್ಸ್ ಇರಬಾರ್ದು. ವೈ ಬಿಕಾಸ್ ರೂಟ್ ಒಳಗಡೆ ನೆಗೆಟಿವ್ ಬಂದರೆ ನಮ್ಗೆ ಏನು ಬರುತ್ತೆ, ಇಮ್ಯಾಜಿನರಿ ಬರ್ತದೆ, ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ. ನಮಗೆ ಅದು ರಿಯಲ್ ನಂಬರ್ಸ್ ಅಲ್ಲ, ಸಾಲ್ವ್ ಮಾಡೋಕ್ಕಾಗಲ್ಲ.
ಸೊ ದಟ್ ಈಸ್ ವೈ ದಿಸ್ ವ್ಯಾಲ್ಯೂ ಶುಡ್ ಬಿ ಇನ್ಸೈಡ್ ರೂಟ್ ಒಳಗಡೆ ವ್ಯಾಲ್ಯೂ ಯಾವತ್ತಿದ್ರೆ ಏನಿರಬೇಕು ನಮಗೆ ಗ್ರೇಟರ್ ದನ್ 0 ಇರಬೇಕು. ಓಕೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರಬೇಕು. ಅದಕ್ಕೋಸ್ಕರ ನೋಡಿ ನಾವೇನು ಬರಿಬೋದು, ವಿಚ್ ಮೀನ್ಸ್ ಡೊಮೈನ್ ವ್ಯಾಲ್ಯೂ ದಟ್ ಈಸ್ x ಮೈನಸ್ 1 ಶುಡ್ ಬಿ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಈ -1 ಅಂದರೆ ಈ ಒಳಗಿನ ವ್ಯಾಲ್ಯೂ ಏನಿರುತ್ತೋ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರಬೇಕು. ಅದಕ್ಕೋಸ್ಕರ x ಮೈನಸ್ 1 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಹೇಳಿ. ಈಗ -1 ಆ ಕಡೆ ತೊಗೊಂಡೋಗಿ -1 ಹೇಳಿ ದಟ್ ಈಸ್ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂದರೆ 1 ಅಥವಾ 1ಕ್ಕಿಂತ ದೊಡ್ಡದಿರಬೇಕು. ನಮ್ಗೆ 1 ಅಥವಾ 1ಕ್ಕಿಂತ ದೊಡ್ಡದಂದ್ರೆ ಏನು ಬರಿಬೇಕು, ನಮಗೆ 1 ಅಥವಾ 1ಕ್ಕಿಂತ ದೊಡ್ಡದಂದ್ರೆ ಇದು. ಓಕೆ, x ಬಿಲಾಂಗ್ಸ್ ಟು 1 ಅಥವಾ 1ಕ್ಕಿಂತ ದೊಡ್ಡದಂದ್ರೆ ನಮ್ಗೆ ಯಾವುದು 1 to infinity. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇದು ರೂಟ್ ಒಳಗಡೆ ಯಾವುದು ಡೊಮೇನ್ ಬರಿಬೇಕಂದ್ರೆ ರೂಟ್ ಒಳಗಡೆ ಯಾವುದು ವ್ಯಾಲ್ಯೂ ನಮಗೆ ನೆಗೆಟಿವ್ ಬರಬಾರ್ದು. ನೆಗೆಟಿವ್ ಬರಬಾರ್ದು ಅಂದರೆ ನಾವೇನು ಮಾಡಬೇಕು, ದಿಸ್ ಹ್ಯಾಸ್ ಟು ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ದಿಸ್ ಹ್ಯಾಸ್ ಟು ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಸೊ ದಟ್ ಇಸ್ ವೈ ನಾನು ಏನು ಬರ್ತೀನಿ 1 to infinity ಬರ್ತಿದ್ದೀನಿ. ಓಕೆ, ದಟ್ ಈಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನಾ ರೇಂಜ್ ಆಫ್ ದಿ ಫಂಕ್ಷನ್ ಏನು ಕೊಟ್ಟಿದ್ರೆ ಇದು ಕೊಟ್ಟಿದ್ದಾರೆ ನೋಡಿ. ನೀವು ಯಾವತ್ತಿದ್ರು ಮಾಡ್ಲಸ್ ವ್ಯಾಲ್ಯೂ. ಸೊ ನಮ್ಮ ಮಾಡ್ಲಸ್ ವ್ಯಾಲ್ಯೂ ಏನು ಬರುತ್ತೆ, ಯಾವತ್ತಿದ್ರು ಪಾಸಿಟಿವ್ ಹೌದಲ್ಲ, ಪಾಸಿಟಿವ್ ಬರುತ್ತೆ ಅಂದರೆ 0 ಅಥವಾ 0ಕ್ಕಿಂತ ದೊಡ್ಡದು ಅಂದರೆ ಈ ಥರ ಬರುತ್ತೆ ಗ್ರಾಫು, ಈ ಥರ ಬರುತ್ತೆ ನಮ್ಮ ಗ್ರಾಫ್. ಸೊ ನಮ್ಗೆ ವೈ ವ್ಯಾಲ್ಯೂ ಅಂದರೆ 0 ಅಥವಾ 0ಕ್ಕಿಂತ ದೊಡ್ಡದು ಹೌದಲ್ಲ. ಈಗ ಯಾವ್ದಾರ ಮಾಡ್ಲಸ್ ವ್ಯಾಲ್ಯೂ ತೊಗೊಳ್ಳಿ, ಏನಾರ ಇಲ್ಲಿ ಒಳಗಡೆ ಅದು ಸೆಕೆಂಡ್ರಿ, ಆಮೇಲೆ ನೋಡೋದಾಯ್ತು. ಮಾಡ್ಲಸ್ ವ್ಯಾಲ್ಯೂ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0, greater than or equal to 0, which means this x minus 1 is also greater than or equal to 0. Why? Because you know that a modulus x is greater than or equal to 0. x ಒಳಗಡೆ ಏನಾರ ಇಲ್ಲಿ ಅದು ಸೆಕೆಂಡ್ರಿ ನಮಗೆ. x minus 1 is also always greater than 0. ನಾ ಏನು ಬರಿಬೋದು ನಮಗೆ, ಸೊ 0 to infinity ಬರಿಬೋದು. So this is what the correct answer. Okay, just write down. Okay, so now we will go for next second question. Now range of the polynomial function. ಈ ರೇಂಜ್ ವ್ಯಾಲ್ಯೂ ಸಿ ನಮಗೆ x² ವ್ಯಾಲ್ಯೂ ಏನು ಬರುತ್ತೆ. ಸೊ ನಮಗೆ ಗ್ರಾಫ್ಸ್ ಗೊತ್ತಿರಬೇಕು. ಅದಕ್ಕೋಸ್ಕರ ಅವ್ರ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಚೆನ್ನಾಗಿ ಅವ್ರಿಗೆ ಏನು ಮಾಡಿದ್ರೆ, ನೀವು ಗ್ರಾಫ್ ಚೆನ್ನಾಗಿ ಗೊತ್ತಿದ್ರೆ ಸೆಕೆಂಡ್ PUC ನೀವು ಚೆನ್ನಾಗಿ ಸಾಲ್ವ್ ಮಾಡ್ತೀರಾ ಅಂತ ಕ್ವಶನ್. ಯಾವ್ದಾರ ಗ್ರಾಫ್ ನೀವು ಬೈ ಬಿಕಾಸ್ ನೀವು ಗ್ರಾಫ್ ಅರ್ಥ ಮಾಡ್ಕೊಂಡ್ರೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸು ಚೆನ್ನಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಇದು ಮತ್ತೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು ನಿಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ. ಓಕೆ, ಕೆಲವೊಂದ್ಸಲ ಡಿಫ್ರೆನ್ಸಿಯೇಷನಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ನಿಮ್ಗೆ ಗ್ರಾಫ್ಸ್ ಯಾವ್ದಾರ ಮ್ಯಾಥ್ಸ್ ಚೆನ್ನಾಗಿ ಮಾಡ್ಬೇಕಂದ್ರೆ ಸೆಕೆಂಡ್ PUC ಮ್ಯಾಥ್ಸ್ ಗ್ರಾಫ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ದಟ್ ಇಸ್ ಅದಕ್ಕೂ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ನಾವು ಮಾತ್ರ ಕಲಿಬೋದು. ಸೊ ಫಸ್ಟ್ ಇಯರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಗ್ರಾಫ್ ಚೆನ್ನಾಗಿ ಕಲ್ತ್ಬಿಟ್ರೆ ಮುಗಿದು. ನಾವು ಜಸ್ಟ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಿದೆ x² + 2 ಇದೆ. x² + 2 ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು x² ಗ್ರಾಫ್ ಏನು ಬರುತ್ತೆ, x² ಗ್ರಾಫ್ ಏನು ಬರುತ್ತೆ ನಮಗೆ ಈ ಥರ ಬರುತ್ತೆ. ಅಂದರೆ ಮೀನಿಂಗ್ ಏನು ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಮಗೆ x² ವ್ಯಾಲ್ಯೂ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಓಕೆ, x² ವ್ಯಾಲ್ಯೂ ದಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಹೌದಲ್ಲ, ಫ್ರಮ್ ದ ಗ್ರಾಫ್ ಯು ಕ್ಯಾನ್ ಸೇ ದಟ್. ಓಕೆ, ನೀವು ಸಾಲ್ವ್ ಮಾಡಿದ್ರೆ ನಾವು x² ವ್ಯಾಲ್ಯೂ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಆ್ಯಂಡ್ ಅವನೇನು ಕೊಟ್ಟಿದ್ದಾನೆ, x² + 2 ಕೊಟ್ಟಿದ್ದಾನೆ. ಓಕೆ, ಸೊ x² ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂದರೆ ಇದಕ್ಕೆ 2 ಆ್ಯಡ್ ಮಾಡ್ತೀನಿ ನಾನು. ಓಕೆ, ದೆನ್ ಇಟ್ ವಿಲ್ ಕಮ್ ಔಟ್ x² + 2 ಎರಡು ಕಡೆ 2ನ ಆ್ಯಡ್ ಮಾಡ್ತೀನಿ. ಓಕೆ, x² + 2 ದಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು ವಾಟ್, ಇಲ್ಲಿ ನೋಡಿ x² ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಇದೆ. ಈಗ ಎರಡು ಕಡೆ 2 ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಸೊ ವಿಚ್ ಮೀನ್ಸ್ ದಿಸ್ ವ್ಯಾಲ್ಯೂ x² + 2 ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 2 ಅಂತ ಅರ್ಥ. 2 ಅಥವಾ 2ಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಅರ್ಥ ಇದು x², ವಿಚ್ ಮೀನ್ಸ್ 2 ಅಥವಾ 2ಕ್ಕಿಂತ ಜಾಸ್ತಿ, 2 to infinity ಬರೀಬೋದು. ದಿಸ್ ಇಸ್ ವಾಟ್ ದಿ ಆನ್ಸರ್. x² ಈಸ್ ಗ್ರೇಟರ್ ದನ್ ಈಕ್ವಲ್ ಟು 0. ನಾನು ಏನು ಮಾಡಿದೆ 2 ಆ್ಯಡ್ ಮಾಡಿದ್ದೀನಿ ಎರಡು ಕಡೆ. ದಟ್ ಈಸ್ ವೈ x² that is x² + 2 it is always greater than or equal to 2. ಅದನ್ನ ಹೆಂಗೆ ಬರುತ್ತೆ 2 to infinity. Okay, this we will go for next question. Just write down. ಅದೇ ಇಲ್ಲಿ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು x² ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಿಚ್ ಮೀನಿಂಗ್ ಏನು, ಮೀನಿಂಗ್ ಅಂದ್ರೆ ಏನು, ದಟ್ ಈಸ್ x². ರೇಂಜ್ ಕೊಟ್ಟಿದ್ದಾರೆ, ರೇಂಜ್ ಅಂದ್ರೆ x². ಈಗ ಹೇಳಿದ್ರೆ x² ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಏನು, x² ದಟ್ ಈಸ್ x² ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. x² ಗ್ರೇಟರ್ ದನ್ ಈಕ್ವಲ್ ಟು 0 ಅಂತಂದಾಗ ನಮ್ಗೆ ಏನಾಗುತ್ತೆ, ನಮಗೆ ನಮ್ಗೆ 0 to infinity ಬರುತ್ತೆ. ಓಕೆ, ಸೊ ವಾಟ್ ವಿಲ್ ಗೆಟ್ ಮೀನ್ಸ್ ದಟ್ ಈಸ್ 0 to r ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ನಮಗೆ 0 ಇಂದ ಇನ್ಫಿನಿಟಿ ಬರುತ್ತೆ. ಓಕೆ, ಸೊ ಇಷ್ಟು ಬರ್ಕೊಳ್ಳಿ, ಇಷ್ಟು ಬರ್ತದೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27 ನಮಗೆ ದ ವ್ಯಾಲ್ಯೂ ಆಫ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ನಿಮ್ಗೆ ಗೊತ್ತಿರಬೇಕು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ನಮ್ಗೆ ಗೊತ್ತಿರಬೇಕು. ಗ್ರೇಟೆಸ್ಟ್ ಇಂಟಿಜರ್ ಅಂದ್ರೆ ಏನು ಫಸ್ಟ್ ಈಸಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಬೇಕಾದ್ರೆ ನೆಕ್ಸ್ಟ್ ಪೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ, ಇದರಲ್ಲಿ ನಂಬರ್ಸ್ ಇದಾವೆ. ದಟ್ ಈಸ್ ನಮ್ಗೆ 0, 1, 2
-1 -3 -2 ಈ ಥರ ಇದೆ ಅಂತ. ಈಗ ಸೊ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ 5 ಮಾರ್ಕ್ಸ್ ಕ್ವಶನ್ಸ್ ಹೇಳುವಾಗ. ಓಕೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಬರ್ತಾವೆ ಅಂತೇಳಿ ಬೇಕಾದ್ರೆ ನೀವು ವಿಡಿಯೋನ ನೋಡ್ಬೋದು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಓಕೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ನಾವು ಜಸ್ಟ್ ಇಷ್ಟು ಕೊಟ್ಟಿದ್ದಾರೆ ಅಂತಂದಮೇಲೆ ಸೊ ನಾವು ಏನು ಮಾಡ್ಬೋದು ಅಂದರೆ ವಾಟ್ ಇಫ್ ದೇ ಹ್ಯಾವ್ ಆಸ್ಕ್ಡ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.8 ಇದೆ ಅಂತ ಇಟ್ಕೊಳ್ಳಿ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.8 ಕೊಟ್ಟಿದ್ದಾನೆ ಆದರೂ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ? 1.8 ಎಲ್ಲಿ ಬರುತ್ತೆ ಅದು ಲೊಕೇಟ್ ಮಾಡ್ಕೊಳ್ಳಿ ಫಸ್ಟ್. ಇಲ್ಲಿ ನೋಡಿ 0 1 1.1 1.2 1.3 1.4 1.8 ಸಮ್ವೇರ್ ಅಂಡ್ ಇಲ್ಲಿ ಬರುತ್ತೆ. ನೀವು ಲೆಫ್ಟ್ ಸೈಡಿಂದ ಬರ್ತಿರೋದು ಅಂದ್ಕೊಳ್ಳಿ. ಲೆಫ್ಟ್ ಸೈಡಿಂದ ಬರುವಾಗ ಲೆಫ್ಟ್ ಸೈಡಿಂದ 1.8 ಹೋಗೋ ಕಡೆಗೆ 1.8 ನಮ್ಗೆ ರೀಚ್ ಆಗಿನ ಮುಂಚೆ ಇಂಟಿಜರ್ ಯಾವ್ದು ಬರ್ತದೆ ನೋಡಿ. ಇಲ್ಲಿ 1.8 ಇಲ್ಲಿದೆನಾ? ದಿಸ್ ಇಸ್ 1.8. 1.8ಗಿನ ಮುಂಚೆ ಇಂಟಿಜರ್ ಯಾವ್ದು ಬರುತ್ತೆ ನಮಗೆ? ಇದು ಇಸ್ 1 ಬರುತ್ತೆ. 1.8ಗಿಂತ ಮುಂಚೆ ಇಂಟಿಜರ್ ಏನು ಬರುತ್ತೆ ನಮಗೆ? 1 ಬರುತ್ತೆ. ಯುವರ್ ದಟ್ ಈಸ್ 1.8 ಗ್ರೇಟೆಸ್ಟ್ ಇಂಟಿಜರ್ ಆಗುತ್ತೆ 1 ಅಲ್ಲಿ. ಲೆಟ್ ಅಸ್ ಕನ್ಸಿಡರ್ ಈಗ ನಮಗೇನಿದೆ, ನಮಗೆ ಈಗ 1.8 ಇಟ್ಟಿಲ್ಲ. ಓಕೆ, ನಮಗೆ 2.99999 ಇದೆ. 2.9 ಅಂದ್ರೆ ಇಲ್ಲಿ 2.9 ಅಂದ್ರೆ ಇಲ್ಲಿ 3 ಆಗುತ್ತೆ. ಓಕೆ, 2.9 ಅಂದ್ರೆ ಎಲ್ಲಿ ಬರುತ್ತೆ? 2.9 ಅಂದ್ರೆ ಸಮ್ವೇರ್ ಅರೌಂಡ್ ಇಲ್ಲ, ಹೌದಲ್ಲ? ಓಕೆ, 2.1 2.2 ಸೊ 2.9 ಅಂದ್ರೆ ಇಟ್ ಈಸ್ ಕ್ಲೋಸೆಸ್ಟ್ ಟು 3 ಬಟ್ ನಾಟ್ 3. ಓಕೆ, ಹಿಂಗೆ ಹೋಗುವಾಗ ಇಲ್ಲಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಈ ಥರ ಮೂವ್ ಆಗುವಾಗ, ಈ ಕಡೆಯಿಂದ ಮೂವ್ ಆಗುವಾಗ ಸೊ ನಮಗೆ 2.9 ಕಡೆ ಹೋಗುವಾಗ ನಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಯಾವ್ದು ಬರುತ್ತೆ? ನಾವು ಯಾವ ಇಂಟಿಜರ್ ಅಂದರೆ ಯಾವ ಇಂಟಿಜರ್ಗೆ ಹೋಗ್ತೀವಿ ನಾವು. ಓಕೆ, 2ಗೆ ಹೋಗ್ತೀವ, ನಮ್ಗೆ 2ಗೆ ಹೋಗ್ತೀವಿ, 2ಗೆ ಹೋಗ್ಲೇಬೇಕು. ನೆಕ್ಸ್ಟ್ ಆಮೇಲೆ ಬಿಡು, ನೆಕ್ಸ್ಟ್ ಆಗ 2.99. ಸೊ ನಮಗೆ 2.99 ಹೋಗ್ಬೇಕಂದ್ರೆ ಫಸ್ಟ್ ಯಾವ ಇಂಟಿಜರ್ಗೆ ಬರ್ತೀವಿ ಅದನ್ನು ಬರೀಬೇಕು. ದಟ್ ಈಸ್ ವಾಟ್ ದಿಸ್ 2.99 ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಸಿಗುತ್ತೆ 2. ಇದೇನಾಯ್ತು? ಇದು ಪಾಸಿಟಿವ್ ವ್ಯಾಲ್ಯೂಸ್ಗೆ ಆಯಿತು. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಮುಗಿತು. ವಾಟ್ ಅಬೌಟ್ ನೆಗೆಟಿವ್ ವ್ಯಾಲ್ಯೂಸ್ ಸರ್? ಸೊ ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ -1.5 ಇದೆ ಅಂತ ಅನ್ಕೊಂಡು -1.5 ಇಲ್ಲಿ ಬರುತ್ತೆ ಫಸ್ಟ್ ಚೆಕ್ ಮಾಡಿ. ಸೊ -1.5 ಇಲ್ಲಿ ಬರ್ತಾ 0 -1 -1.5 ಅಂದ್ರೆ ಸಮ್ವೇರ್ ಇಲ್ಲಿ ಬರುತ್ತೆ ಅಂದ್ಕೊಂಡು -1.5 ನಾವು ಈಗ ಮತ್ತೆ ಇಲ್ಲಿಂದ ಬರ್ತಿದ್ದೀನಿ ಅಂತಂದ್ಮೇಲೆ ಸೊ ಇಲ್ಲಿ -1.5 ಹತ್ರ ಬರ್ಬೇಕಂದ್ರೆ ನಾನು -1.5 ಈ ಕಡೆಯಿಂದನೇ ಬರ್ಬೇಕು. ನೀವು ಹತ್ತಿದ್ರು -1.5 ಹತ್ರ ಬರ್ಬೇಕು. ಫಸ್ಟ್ ಯಾವ ಇಂಟಿಜರ್ ರೀಚ್ ಆಗ್ತಿದ್ದೀನಿ ನಾನು? ಯಾವ ಇಂಟಿಜರ್ ರೀಚ್ ಆಗ್ತಿದ್ದೀನಿ ನಾನು? ಫಸ್ಟ್ -2ಗೆ ರೀಚ್ ಆಗ್ತೀನಿ. -2 ಆದ್ಮೇಲೆ ಆಮೇಲೆ ಮುಂದೆ ಹೋಗ್ತೀನಿ. ಸೊ ದಟ್ ಈಸ್ ವೈ ದಿಸ್ ಯು ಕ್ಯಾನ್ ರೈಟ್ ಆಸ್ -2 ಗ್ರೇಟೆಸ್ಟ್. ಓಕೆ, ಅದೇ ಥರ ಇಲ್ಲಿ ನೋಡಿ, ಇಲ್ಲಿ -3 ತಗೊಳ್ತೀನಿ. -3 ಇದು ತೆಗೆದುಬಿಡ್ತೀನಿ. ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ -2.9999? ಓಕೆ, ಸೊ ವಾಟ್ ಈಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ -2.999 ಅಂತ ಬಂದಾಗ ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ -2.9 ಸಮ್ವೇರ್ ನೋಡಿ -2.1 ಇದು -2 ಅರ್ಥ -2.1 -2.2 -2.3 -2.4 -2.9 ಸಮ್ವೇರ್ ಅಂಡ್ ಇಲ್ಲಿ ಬರುತ್ತೆ. ಓಕೆ, ಇಲ್ಲೆಲ್ಲೋ ಬರುತ್ತೆ ಅಂತ ಅನ್ಕೊಳ್ಳಿ. ನಾನು ಇಲ್ಲಿ ಬರಬೇಕು. ಎಕಡೆಯಿಂದ ಬರ್ಬೇಕು? ನಾವು ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ಬೇಕು. ಈ ಥರ ಬರುವಾಗ ನಾನು -2.999ಗಿಂತ ಹೋಗೋಕ್ಕೆ ನಾನು ಫಸ್ಟ್ ಯಾವ ಇಂಟಿಜರ್ಗೆ ರೀಚ್ ಆಗ್ತೀನಿ? ನಾನು ಫಸ್ಟ್ ಯಾವ ಇಂಟಿಜರ್ ರೀಚ್ ಆಗ್ತೀನಿ? 3ಗೆ ರೀಚ್ ಆಗ್ತೀನಿ. ಆಮೇಲೆ ಅದು ಇಲ್ಲಿ ಬರೋದು ಸೆಕೆಂಡ್. ಫಸ್ಟ್ ಯಾವ ಇಂಟಿಜರ್ ಆಗ್ತೀನಿ? -3ಗೆ ರೀಚ್ ಆಗ್ತೀನಿ. ವಿಚ್ ಮೀನ್ಸ್ ವಾಟ್ ಈಸ್ ದಿ ಆನ್ಸರ್ ಫಾರ್ -2.99 ಅಂದ್ರೆ ದಟ್ ಈಸ್ -3 ಅಂತ. ಇಷ್ಟು ಗೊತ್ತಿರಬೇಕು ನಿಮಗೆ. ವಾಟ್ ಅಬೌಟ್ ಇಂಟಿಜರ್ ವ್ಯಾಲ್ಯೂ? ಡೈರೆಕ್ಟ್ ಆಗಿ ನಮ್ಗೆ ಇಂಟಿಜರ್ 2 ಅಂದ್ರೆ 2 ಬರುತ್ತೆ. ಇಂಟಿಜರ್ 1 ಅಂದ್ರೆ 1 ಬರುತ್ತೆ. ಅದೇ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0 ಅಂದ್ರೆ ಅದು 0 ಬರುತ್ತೆ. ಇಂಟಿಜರ್ ಬಂದ್ರೆ ಇಂಟಿಜರೇ ಬರ್ತಾವೆ. ಬಟ್ ಡೆಸಿಮಲ್ ನಂಬರ್ಸ್ ಬಂದಾಗ ನಾವೇನು ಬರುತ್ತೆ? ಸೊ ನಮ್ಮ ಪಾಸಿಟಿವ್ ವ್ಯಾಲ್ಯೂಸ್ ಇದ್ರೆ 1.88 ಇದ್ರೆ ಅದ್ರಲ್ಲಿ 1 ಬರುತ್ತೆ. ನೆಗೆಟಿವ್ ವ್ಯಾಲ್ಯೂಸ್ ಇದ್ರೆ -1.5 ಇದ್ದಾಗ ಅದನ್ನು -2 ಬರುತ್ತೆ. ಓಕೆ, ಸೊ ಇಷ್ಟು ಬರ್ಕೋಬೇಕು ನಾವು. ಇಷ್ಟು ಅರ್ಥ ಮಾಡ್ಕೊಂಡ್ರೆ ನೀವು ಗ್ರೇಟೆಸ್ಟ್ ಇಂಟಿಜರ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಈಗ ನೋಡಿ ನಮ್ಗೆ ಇಲ್ಲಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಿತ್ತು ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಏನು ಕೊಟ್ಟಿದ್ದಾರೆ? 1.9. 1.9 ಗ್ರೇಟೆಸ್ಟ್ ಇಂಟಿಜರ್ ಎಷ್ಟಾಗುತ್ತೆ? ಓಕೆ, 1.9 ಗ್ರೇಟೆಸ್ಟ್ ಏನಾಗುತ್ತೆ? ದಟ್ ಈಸ್ 1 ಆಗುತ್ತೆ. 1 ದಿಸ್ ಇಸ್ ದಿ ಕರೆಕ್ಟ್. ನೆಕ್ಸ್ಟ್ ಅದೇ ಥರ ನೋಡಿ ಡೊಮೈನ್ ಆಫ್ ದಿ ಫಂಕ್ಷನ್. ಇದು ಡೊಮೈನ್ ನೋಡಿ, ಇದನ್ನು ಅದೇ. ಸೊ ಡೊಮೈನ್ ಅಂದ್ರೆ ಏನು? ಈ ಫಂಕ್ಷನ್ ವರ್ಕ್ ಆಗ್ಬೇಕಂದ್ರೆ ಸೊ ಇದ್ರ ವ್ಯಾಲ್ಯೂ ಏನಿರಬೇಕು? ಓಕೆ, ಸೊ ನಾವು ಏನೇನು ವ್ಯಾಲ್ಯೂಸ್ ಹಾಕ್ಬೋದು? ಸೊ ಏನೇನು ವ್ಯಾಲ್ಯೂಸ್ ಹಾಕಿದ್ರೆ ಇದು ನಾಟ್ ಡಿಫೈನ್ಡ್ ಆಗಬಾರ್ದು. ಅಂದ್ರೆ ಡಿಫೈನ್ಡ್ ಆಗಬಾರ್ದ್ರೆ ಈ ಡಿನಾಮಿನೇಟರ್ ವ್ಯಾಲ್ಯೂ ಈಕ್ವಲ್ ಟು 0 ಇರಬಾರ್ದು. ಓಕೆ, ಡಿನಾಮಿನೇಟರ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0, ದೆನ್ ಇಟ್ ವಿಲ್ ವರ್ಕ್. ಸೊ ನಮ್ಗೆ ಏನಾಗುತ್ತೆ? x ಶುಡ್ ನಾಟ್ ಬಿ ಈಕ್ವಲ್ ಟು 0, ದಿಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0, ವಿಚ್ ಮೀನ್ಸ್ x ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಂದ್ರೆ ಮೀನಿಂಗ್ ಏನು? ರಿಯಲ್ ನಂಬರ್ಸ್ ಅಲ್ಲಿ 0 ಕಳೆದ್ಬಿಡಿ, ಎಲ್ಲ ವ್ಯಾಲ್ಯೂಸ್ ಹಾಕಿ. ನೀವು 0 ಅಂದ್ಬಿಟ್ಟು ಎಲ್ಲ ವ್ಯಾಲ್ಯೂಸ್ ಹಾಕಿ. ಸೊ ವಿಚ್ ಮೀನ್ಸ್ 0 ಅಂದ್ಬಿಟ್ಟು ಎಲ್ಲ ವ್ಯಾಲ್ಯೂಸ್ ಹಾಕಿ. ದಟ್ ಈಸ್ ವಾಟ್ ದ ಕರೆಕ್ಟ್ ಆನ್ಸರ್. Okay, so now we will go for next question. ನೋಡಿ,
ಸಿಗ್ನಮ್ ಫಂಕ್ಷನ್. ಓಕೆ, ಸಿಗ್ನಮ್ ಫಂಕ್ಷನ್ ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ನೋಡಿ ಅವರು ಗ್ರಾಫ್ ಇಂದಾನೆ ಕ್ವಶನ್ ಕೇಳಿದ್ರೆ ಸಿಗ್ನಮ್ ಫಂಕ್ಷನ್ ಅಂದ್ರೆ ಏನು, ದಟ್ ಈಸ್ ನಮಗೆ ಸಿಗ್ನಮ್ ಫಂಕ್ಷನ್ ಅಂದ್ರೆ ನೆಕ್ಸ್ಟ್ ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಓಕೆ, ಸೊ ದಟ್ ಈಸ್ ಎಕ್ಸ್ ವೆನ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಇದು ಫಂಕ್ಷನ್, ಎಕ್ಸ್ ಈಸ್ ಈಕ್ವಲ್ ಟು 0 ದಾಗ ಫಂಕ್ಷನ್ ಅಲ್ಲಿ 0 ಇದು ಫಂಕ್ಷನ್ ಕೊಟ್ಟಿದ್ದಾರೆ. ಎಷ್ಟು ಫಂಕ್ಷನ್ ಕೊಟ್ಟಿದ್ದಾರೆ ಅಂತಂದಮೇಲೆ ಸೊ ನಾವು ಯು ನೋ ದಟ್ ಮಾಡ್ಯುಲಸ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಇದ್ದಾಗ ನಮ್ಗೆ ಏನಾಗುತ್ತೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಮಾಡ್ಯುಲಸ್ ಎಕ್ಸ್ ಏನಾಗುತ್ತೆ ಎಕ್ಸ್ ಆಗುತ್ತೆ. ಅದೇ ಥರ ಮಾಡ್ಯುಲಸ್ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಇದ್ದಾಗ ಮಾಡ್ಯುಲಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನಮಗೆ ಮೈನಸ್ ಎಕ್ಸ್ ಆಗುತ್ತೆ. ಈಕ್ವಲ್ ಟು 0 ಇದ್ದಾಗ ಈಕ್ವಲ್ ಟು 0ನೇ ಬರೀರಿ. ಓಕೆ, ಸೊ ನಾವು ಜಸ್ಟ್ ಎಕ್ಸ್ ಗೆಟ್ ಕ್ಯಾನ್ಸಲ್, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ವಿಲ್ ಲೆಫ್ಟ್ ವಿತ್ 1 ಉಳಿತೆ, ಈ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಮೈನಸ್ ಉಳಿತೆ, 0 ಹಂಗಿದೆ ಹಂಗೆ. ಸೊ ನಾವು ಹಿಯರ್ ಯು ಜಸ್ಟ್ ಸಿ ನಮಗೆ ಎಕ್ಸ್ ವ್ಯಾಲ್ಯೂ ಇಟ್ ಈಸ್ ಗ್ರೇಟರ್ ದನ್ 0, ಹಿಯರ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ 0, ಹಿಯರ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಬಂತು. ಓಕೆ, ಎಫ್ ಆಫ್ ಎಕ್ಸ್ ಇಷ್ಟು ಬಂತು. ದಿಸ್ ಇಸ್ ವಾಟ್ ಸಿಗ್ನಮ್ ಫಂಕ್ಷನ್. ಓಕೆ, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 0 ಇದ್ದಾಗ ನಮ್ಗೆ ಏನು ತಗೊಳ್ಳಿ, ನಮಗೆ 1 ಬರುತ್ತೆ. ಏನಾರು ತಗೊಳ್ಳಿ ನೀವು ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಅದು 1 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಇದ್ದಾಗ ನಮ್ಗೆ ಏನಾರು ವ್ಯಾಲ್ಯೂ ತಗೊಳ್ಳಿ ಅದೇನು ಬರುತ್ತೆ -1 ಬರುತ್ತೆ. ಅದೇ ಥರ ಅವ್ರು ಏನು ಕೇಳಿದ್ದಾರೆ, ಸೊ ವೆನ್ ಎಫ್ ಆಫ್ 3 ಅಂತ ಕೇಳಿದ್ರೆ 3 ಅನ್ನೋದೇನು 3 ಈಸ್ ನಥಿಂಗ್ ಬಟ್ ಗ್ರೇಟರ್ ದನ್ 0. ಓಕೆ, 3 ಅನ್ನೋದೇನು ದಟ್ ಈಸ್ 3 ಈಸ್ ನಮಗೆ ಗ್ರೇಟರ್ ದನ್ 0. ಗ್ರೇಟರ್ ದನ್ 0 ಇದನ್ನ ಗ್ರೇಟರ್ ದನ್ 0 ಅಂದ್ರೆ ಫಂಕ್ಷನಲ್ಲಿ ಏನಿದೆ, ಫಂಕ್ಷನಲ್ಲಿ 3 ಇದೆ 1 ಇದೆ. ಓಕೆ, ಸೊ ದಿಸ್ ಈಸ್ ಮೀನ್ಸ್ ನಮಗೆ ಇದಕ್ಕೆ ಆನ್ಸರ್ ಏನು ಬರುತ್ತೆ ಗ್ರೇಟರ್ ದನ್ 0 ಇದೆ, ಫಂಕ್ಷನಲ್ಲಿ ಏನಿರುತ್ತೆ 1 ಬರುತ್ತೆ, 1 ಬರುತ್ತೆ. ಅದಾದ್ರೆ ಎಫ್ ಆಫ್ -3 ಇದೆ ಅಂತ ಅನ್ಕೊಳ್ಳಿ. ಎಫ್ ಆಫ್ -3 ಇದ್ರೆ ನಾವೇನು ಬರ್ತೀವಿ, ಎಫ್ ಆಫ್ -3 ಅಂದ್ರೆ ಎಫ್ ಆಫ್ -3 ಈಸ್ ವಾಟ್ ಲೆಸರ್ ದನ್ 0. ಹೌದಾ, -3 ಅನ್ನೋದೇನು ಲೆಸರ್ ದನ್ 0. ಲೆಸರ್ ದನ್ 0 ಇಸ್ ನಥಿಂಗ್ ಬಟ್ ವಾಟ್ ನಮಗೆ ಲೆಸರ್ ದನ್ 0 ಅಂದ್ರೆ ಫಂಕ್ಷನ್ ಏನು ಬರುತ್ತೆ -1 ಬರುತ್ತೆ. ಸಿಗ್ನಮ್ ಫಂಕ್ಷನ್ ಆಫ್ -3 ಏನು ಬರುತ್ತೆ ನಮಗೆ -1 ಬರುತ್ತೆ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ನಮ್ಮ ಕ್ವಶನ್ ಅಲ್ಲಿ ನಮಗೆ ಎಫ್ ಆಫ್ 3 ಅಷ್ಟೇ ಕೊಟ್ಟಿದ್ದಾರೆ, ಅದೇನು ಬರುತ್ತೆ ನಮಗೆ 1 ಬರುತ್ತೆ. ಇವ್ ರೈಟ್ ಇಟ್ 1. ಅದೇ ಥರ ಇಲ್ಲಿ ನೋಡಿ ಎಫ್ ಆಫ್ -5 ಫಂಕ್ಷನ್ ಅಲ್ಲಿ ಏನು ಬರುತ್ತೆ, ನಾವು ಜಸ್ಟ್ ಅವ್ರ ಫಂಕ್ಷನ್ ನೋಡ್ಬೇಕು ನೀವು. ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿದ್ರೆ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಇದ್ದಾಗ 1 - x ಕೊಟ್ಟಿದ್ದಾರೆ ಫಂಕ್ಷನ್. ಬೇಕಾದ್ರೆ ಹಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಹಿಂಗೆ ಅರ್ಥ ಲೈನ್ ಮೇಲೆ ಕೊಡಿ. ನಾವು ಎಕ್ಸ್ ಇಸ್ ಈಕ್ವಲ್ ಟು 0 ದಾಗ ಫಂಕ್ಷನ್ ಅಲ್ಲಿ ಏನಿದೆ 1 ಇದೆ, 1 ಬರ್ಕೊಳ್ಳಿ. ಅದೇ ಥರ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಅಂದ್ರೆ ಏನಿದೆ 1 - x ಇದೆ. 0ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಅಲ್ಲಿ ಇದೆ 1 - x. 0ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ಅಲ್ಲಿ ಇದೆ ದಟ್ ಈಸ್ x+1 ಇದೆ, x+1. 0ಕ್ಕಿಂತ ಕಡಿಮೆ ಅಂದ್ರೆ ಯಾವುದು -1 -2 -3 -4 -5 -5 ಅನ್ನೋದೇನು 0ಕ್ಕಿಂತ ಕಡಿಮೆ. ಓಕೆ, 0ಕ್ಕಿಂತ ಕಡಿಮೆ ಇದ್ದಾಗ ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಲೆಸರ್ ದನ್ 0 ಇದ್ದಾಗ ಫಂಕ್ಷನ್ ಅಲ್ಲಿ ಏನಿದೆ ನಮಗೆ ಫಂಕ್ಷನ್ ಅಲ್ಲಿ ನಮಗೆ 1 - ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 1 - x ಇದೆ. ಇದು ಫಂಕ್ಷನ್ ಅಲ್ಲಿ ನಮ್ಗೆ. ಅದೇ ಥರ ನೋಡಿ ಈಗ ನೋಡಿ ನಮ್ಗೆ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 5 ಅಂದ್ರೆ -5 ಅನ್ನೋದೇನು -5 ಇಸ್ ಲೆಸರ್ ದನ್ 0. ಇದನ್ನ ಫಂಕ್ಷನ್ ತಗೋಬೇಕು ನಾವು. ಇದನ್ನ ಫಂಕ್ಷನ್ ದಟ್ ಈಸ್ ನಮ್ಗೆ ಏನು ಬರುತ್ತೆ ಎಫ್ ಆಫ್ -5 ದಟ್ ಈಸ್ ಈಕ್ವಲ್ ಟು 1 - ಆಫ್ -5 ದಟ್ ಈಸ್ ಈಕ್ವಲ್ ಟು -into - ಮಾಡಿದ್ರೆ +5 ಬರುತ್ತೆ. ದಟ್ ಈಸ್ ಏನು ಬರುತ್ತೆ 6 ಬರುತ್ತೆ. ಎಫ್ ಆಫ್ -5 ಎಷ್ಟು ಬರುತ್ತೆ, ಎಫ್ ಆಫ್ -5 ದಟ್ ಈಸ್ ಈಕ್ವಲ್ ಟು 6 ಬರುತ್ತೆ. ಓಕೆ, ಇಷ್ಟು ಬರುತ್ತೆ. ಎಫ್ ಆಫ್ -5 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 6 ಬರುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಷ್ಟು ಕ್ವಶನ್ ನೋಡಿ ಜಸ್ಟ್ ಬರ್ಕೊಳ್ಳಿ ಫಸ್ಟು. ಓಕೆ, ಸೊ ಮುಗಿದು ಆನ್ಸರ್ ಆಲ್ಮೋಸ್ಟ್ ಕ್ವಶನು. ಓಕೆ, ಇಷ್ಟು ಕ್ವಶನ್ ನೀವು ಸಾಲ್ವ್ ಮಾಡಿದರೆ ಈಸಿಯಾಗಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ MCQ ಕ್ವಶನ್ಸ್ ಎಲ್ಲಿ ಮಿಸ್ ಆಗಲ್ಲ. MCQ ಕ್ವಶನ್ಸ್ ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು. ನೀವು ನೀಟಾಗಿ ಇಷ್ಟು ಕ್ವಶನ್ಸು ನೀಟಾಗಿ ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿಬಿಟ್ರೆ MCQ ಕ್ವಶನ್ ಮಿಸ್ ಆಗಲ್ಲ. ಸಿ ಅವರ್ ಇಂಟೆನ್ಷನ್ ಈಸ್ ಟು ಗೆಟ್ ಔಟ್ ಆಫ್ ಔಟ್. ಓಕೆ, ಎವ್ರಿ ಒನ್ ಶುಡ್ ಗೆಟ್ ಔಟ್ ಆಫ್ ಔಟ್. ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ಕ್ಲಾಸಸ್ ಫಾರ್ ಎವ್ರಿ ಒನ್. ಓಕೆ, ಸೊ ನೀವು MCQs ನೀವು ಚೆನ್ನಾಗಿ ಕಲ್ತ್ಬಿಟ್ರೆ ಸಾಕು. ವೈ ಬಿಕಾಸ್ ಎಲ್ಲರೂ ಎಲ್ಲಿ ಮಾರ್ಕ್ಸ್ ಕಳ್ಕೊಳ್ತಾರೆ ಅಂದರೆ MCQs ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ತಾರೆ. ಆ MCQs ಕ್ವಶನ್ಸು ನಾನು ನೀಟಾಗಿ ಸಾಲ್ವ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲರೂ ಬರೀತಾರೆ. ಬಟ್ MCQs ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ತಾರೆ. ಅದಕ್ಕೋಸ್ಕರ MCQ ಸೀರೀಸು ನಾನು ಸ್ಟಾರ್ಟ್ ಮಾಡಿದ್ದೀನಿ. MCQs ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎವ್ರಿ ಒನ್ ಶುಡ್ ಗೆಟ್ ಔಟ್ ಆಫ್ ಔಟ್ ಅಂತೇಳಿ ನನ್ನ ಇಂಟೆನ್ಷನು. ಓಕೆ, ಜಸ್ಟ್ ಥ್ಯಾಂಕ್ ಯು ಸೊ ಮಚ್.